thank God for all of you who are gathered here in His presence. ದೇವರ ಪ್ರಸನ್ನತೆಯಲ್ಲಿ ನೀವೆಲ್ಲರೂ ಕೂಡಿ ಬಂದಿರುವುದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. As I always say, every day is a God's gift to us. ಯಾವಾಗಲೂ ಹೇಳುವಂಥ ರೀತಿಯಲ್ಲಿ ಪ್ರತಿಯೊಂದು ದಿನವೂ ದೇವರು ನಮಗೆ ಕೊಟ್ಟಿರುವಂಥ ಒಂದು ಶುಭಕರವು ಮತ್ತು ಅದು ದೇವರ ಒಂದು ಬಹುಮಾನವಾಗಿ ಕಾಣಲ್ಪಡುತ್ತದೆ. Hallelujah. Hallelujah. Many do not see the day. ಅನೇಕರು ಆ ಒಂದು ದಿನವನ್ನು ಕಾಣದೆ ಹೋಗಿರುವಂಥವರಾಗಿದ್ದಾರೆ. We are not certain that whether we see the other day. ನಾವು ಮತ್ತೊಂದು ದಿನವನ್ನು ಕಾಣುತ್ತೇವೋ ಎನ್ನುವಂಥದ್ದು ಅದು ಅನಿರೀಕ್ಷಿತವಾಗಿ ನಮಗೆ ಕಂಡುಬರುತ್ತದೆ. Hallelujah. Hallelujah. Last week also we have seen the people who came for celebrating the Christmas, the cricket victory. They were dead in few hours. ಅಲ್ಲಿ ಆ ಒಂದು ಜಯವನ್ನು ಆಚರಿಸುವುದಕ್ಕಾಗಿ ಜನರೆಲ್ಲರೂ ಬಂದು ಕೂಡಿದ್ದರು. ಆದರೆ ಕೆಲವೇ ಗಂಟೆಗಳಲ್ಲಿ ಅವರೆಲ್ಲರೂ ಮೃತ ಹೊಂದಿದ್ದರು. 11 people have died in the stampede. ಆ ಒಂದು ಸ್ಥಳದಲ್ಲಿ ಕಾಲ್ತುಳಿತದಿಂದ 11 ಜನರು ಸತ್ತು ಹೋದರು. I don't think they would have come with the idea that they are going to die. ಅವರು ಸಾಯುತ್ತೇವೆ ಎಂಬುದಾಗಿ ತಿಳಿದುಕೊಂಡು ಆ ಒಂದು ಸ್ಥಳಕ್ಕೆ ಬಂದಿರುವುದಕ್ಕೆ ಸಾಧ್ಯವಿಲ್ಲ. But they died. ಆದರೆ ಅವರು ಸತ್ತು ಹೋದರು. See, the life is not in our hand. That's what I just want to tell you. ನಮ್ಮ ಜೀವ ಎನ್ನುವಂಥದ್ದು ನಮ್ಮ ಕೈಯಲ್ಲಿಲ್ಲ ಎಂಬುದಾಗಿ ಹೇಳಲು ಬಯಸುತ್ತೇನೆ. Be thankful to God for the things which has given to you, the grace He has shown to you, that you are alive and you are in His presence. ನೀವು ದೇವರ ಪ್ರಸನ್ನತೆಯಲ್ಲಿ ಜೀವಂತವಾಗಿ ಕಂಡು ಬರುತ್ತಾ ಇರುವುದಕ್ಕಾಗಿ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. Today's topic is thanking God for all things and for everything. ನಾವು ದೇವರಿಗೆ ಎಲ್ಲವುಗಳಿಗಾಗಿಯೂ ಮತ್ತು ಎಲ್ಲ ಕಾರ್ಯಗಳಿಗಾಗಿಯೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವಂಥದ್ದು ಇಂದಿನ ದಿನದ ಶೀರ್ಷಿಕೆ. Thanksgiving. This word is repeatedly coming in Bible. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಬಾರಿ ಈ ಒಂದು ವಾಕ್ಯವು ಕೃತಜ್ಞತೆ ಎನ್ನುವಂಥದ್ದು ಬರುತ್ತಾ ಇದೆ. But many of us do not know the importance of it. ಆದರೆ ಅನೇಕರಿಗೆ ಇದರ ಪ್ರಾಮುಖ್ಯತೆ ತಿಳಿದಿಲ್ಲ. Hallelujah. 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 The secret of success, our success, lies in thanking God. ನಾವು ನಮ್ಮ ಜೀವಿತದಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ರಹಸ್ಯವೇನೆಂದು ಹೇಳುವುದಾದರೆ ದೇವರನ್ನು ಕೃತಜ್ಞತೆಯಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಕಾರಣ ಎಂಬುದಾಗಿ ನೋಡುತ್ತೇವೆ. The root cause for our blessing is thanksgiving. ನಮ್ಮ ಆಶೀರ್ವಾದಕ್ಕೆ ಮೂಲ ಕಾರಣವು ದೇವರನ್ನು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. Hallelujah. Hallelujah. In Jeremiah chapter 30 verse 19 very clearly says, ಯೆರೆಮೀಯ 30ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, and out of them shall proceed thanksgiving and the voice of them that make merry. ಯೆರೆಮೀಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವುಗಳೊಳಗಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. Out of their mouth comes the thanksgiving and out of their voice comes the merry making. ಅವುಗಳಿಂದ ಸ್ತೋತ್ರವು ವಿನೋದ ಪಡುವವರ ಧ್ವನಿಯು ಕೇಳಿಸುವವು. Hallelujah. 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 And God says, ದೇವರು ಹೇಳುವಂತ ಮಾತು, I will multiply them. ನಾನು ಆ ಜನರನ್ನು ಹೆಚ್ಚಿಸುವೆನು. And they shall not be a few. ಇನ್ನು ಅವರು ಕೊಂಚವಾಗಿರರು. But I'll multiply them. ನಾನು ಅವರನ್ನು ಹೆಚ್ಚಿಸುವೆನು. And I will also give glory to them. ಅವರನ್ನು ಘನಪಡಿಸುವೆನು. And they will not be small. ಇನ್ನು ಹೀನರಾಗಿರುವುದಿಲ್ಲ. Hallelujah. Hallelujah.
If you see our prayers, our longings, our waiting, everything, comes to this one. We want to be big. We want to be glorified. We want to have merry in our lives. We want laughs and joy, everything in our life. The root cause is thanking God. ನಾವು ನಮ್ಮ ಜೀವಿತದಲ್ಲಿ ಸಂತೋಷವಾಗಿರಬೇಕು, ವಿನೋದವಾಗಿರಬೇಕು, ನಮ್ಮ ಜೀವಿತದಲ್ಲಿ ಬೇರೆ ಎಲ್ಲ ಕಾರ್ಯಗಳನ್ನು ಅನುಭವಿಸಬೇಕು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ಇವೆಲ್ಲಕ್ಕೂ ಮೂಲ ಕಾರಣವಾಗಿರುವಂಥದ್ದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು. So this word very clearly says, those mouth which gives thanks to the God, that person will be multiplied, will be glorified, and will be a big man. ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಯಾವ ವ್ಯಕ್ತಿಯ ಬಾಯೊಳಗಿಂದ ದೇವರಿಗೆ ಸ್ತೋತ್ರವು ಹೊರಟು ಬರ್ತದೋ ಆ ವ್ಯಕ್ತಿಯು ಹೆಚ್ಚಿಸಲ್ಪಡುವನು, ಆತನು ಹೀನವಾಗಿರುವುದಿಲ್ಲ, ಆತನನ್ನು ದೇವರು ಘನಪಡಿಸುವನು ಎಂಬುದಾಗಿ ಇಲ್ಲಿ ಸತ್ಯವೇದವು ಹೇಳುತ್ತದೆ. Hallelujah. Hallelujah. That's why Bible advises, be careful to give thanks to God in your prayer every time. ಆದ್ದರಿಂದಲೇ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ನಾವು ದೇವರಿಗೆ ಎಲ್ಲ ಸಮಯಗಳಲ್ಲಿಯೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದಾಗಿ. When Paul was writing to Philippians, ಪೌಲನು ಫಿಲಿಪಿಯರಿಗೆ ಬರೆಯುವಂತ ಸಮಯದಲ್ಲಿ he says to them, do not be anxious for anything. ಆತನು ಹೇಳುವಂತ ಮಾತು, ನೀವು ಯಾವುದನ್ನು ಕುರಿತಾಗಿ ನೀವು ಅಂದರೆ ಚಿಂತೆ ಮಾಡಬೇಡಿ ಎಂಬುದಾಗಿ ಹೇಳ್ತಾನೆ. Do not worry about anything. ನೀವು ಯಾವುದನ್ನು ಕುರಿತಾಗಿ ಚಿಂತೆ ಮಾಡಬೇಡಿ. We may have a lot of worries. ನಮಗೆ ಅನೇಕ ಚಿಂತೆ ಇರಬಹುದು. Maybe we are supposed to do so many things, but we fail to do. ನಾವು ಅನೇಕ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿದ್ದೇವೆ, ಆದರೆ ಅದನ್ನು ಮಾಡದೆ ಅದರಲ್ಲಿ ಸೋತು ಹೋಗಿರಬಹುದು. Because we do not have the strength, the power, the money. ಯಾಕೆಂದರೆ ಅದನ್ನು ಮಾಡುವುದಕ್ಕೆ ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಬಲವು ಹಣವು ಇಲ್ಲದೆ ಇರಬಹುದು. That's why we get, all the time worry about certain things. ಆದ್ದರಿಂದಲೇ ನಾವು ಕೆಲವು ಕಾರ್ಯಗಳನ್ನು ಕುರಿತಾಗಿ ಚಿಂತಿಸುತ್ತೇವೆ. However big the problem is, ಆ ಒಂದು ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ God says, do not worry about that. ದೇವರು ಹೇಳ್ತಾನೆ, ಅದನ್ನು ಕುರಿತಾಗಿ ಚಿಂತೆ ಮಾಡಬೇಡಿ. Maybe your daughter's marriage. ಒಂದು ವೇಳೆ ನಿನ್ನ ಮಗಳ ಮದುವೆ ಆಗಿರಬಹುದು. Maybe your son's employment. ಇಲ್ಲವೇ ಮಗನ ಒಂದು ಕೆಲಸದ ವಿಷಯವಾಗಿರಬಹುದು. Maybe your sickness. ಇಲ್ಲವೇ ನಿನ್ನ ಅನಾರೋಗ್ಯವಾಗಿರಬಹುದು. I do not know what is your problem. ನಿಮ್ಮ ಸಮಸ್ಯೆ ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲ. But Bible says, ಆದರೆ ಸತ್ಯವೇದವು ಹೇಳುತ್ತದೆ, do not worry about anything. ನೀವು ಯಾವುದನ್ನು ಕುರಿತಾಗಿ ಚಿಂತೆ ಮಾಡಬೇಡಿ. What you have to do is, ನೀವು ಏನು ಮಾಡಬೇಕೆಂದು make ಹೇಳಿದ್ರೆ, prayer to God ನೀವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ with thanksgiving. ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥಿಸಿರಿ. Not just prayer alone, my dear friend. Watch the word. Make prayer supplication with thanksgiving. ಇಲ್ಲಿ ಪ್ರಾರ್ಥನೆ ಎಂಬುದಾಗಿ ಅದನ್ನು ಮಾತ್ರ ಹೇಳಲಿಲ್ಲ. ಇಲ್ಲಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟದೆ, ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಸಲ್ಲಿಸಿರಿ ಎಂಬುದಾಗಿ. So when you are sending prayer request to God, ನೀವು ದೇವರಿಗೆ ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಕಳಿಸುವಾಗ, make a package, make the cover for that and send it to God. ಅದನ್ನು ಪೂರ್ತಿಯಾಗಿ ಒಂದು ಗಂಟಾಗಿ ಮಾಡಿ ದೇವರಿಗೆ ಕಳುಹಿಸಿರಿ. So there you put, when you are sending your request, put it in a package with writing thanksgiving to God. ನೀವು ನಿಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹೇಳುವಂತಹ ಸಮಯದಲ್ಲಿ ಅದನ್ನು ಒಂದು ಗಂಟಾಗಿ ಮಾಡಿ ಅದರ ಮೇಲೆ ದೇವರಿಗೆ ಕೃತಜ್ಞತಾ ಸ್ತುತಿ ಎಂಬುದಾಗಿ ಬರೆದು ಕಳಿಸಿರಿ. Hallelujah. 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 Anything, whatever supplications, prayer which you are sending to God, send it with thanksgiving.
ನೀವು ದೇವರಿಗೆ ಯಾವುದೇ ವಿಧವಾದಂಥ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕಳುಹಿಸುವಂತ ಸಮಯದಲ್ಲಿ ಅದನ್ನು ಕೃತಜ್ಞತಾ ಸ್ತುತಿಯೊಡನೆ ಕಳುಹಿಸಿರಿ. Hallelujah. No, Hallelujah. it's very, very important. But we don't understand this. ಇದು ಬಹಳ ಮುಖ್ಯ, ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. All the time, people are ready to give complaint to God, making so many requests. I want this. These are all pending. I've been praying for years. Still, I've not got it. What, God? You don't have ear. You don't have this one, that one. Every day, morning, what our prayer is? Only this complaint box. You know, we open our complaint box, send it to God. ನಾವು ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರೇ ನನಗೆ ಇದು ಬೇಕು ಅದು ಬೇಕು ಎಂಬುದಾಗಿ ಕೇಳುತ್ತಾ ಇರುತ್ತೇವೆ. ಇಲ್ಲವೇ ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿ ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡುತ್ತೇನೆ, ಇದಕ್ಕೆ ಉತ್ತರನೇ ಬಂದಿಲ್ಲ, ಇನ್ನು ದೇವರು ಏನು ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದಾನಾ ಇಲ್ವಾ, ಆತನು ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟಿದ್ದಾನೋ ಇಲ್ಲವೋ ಎಂಬುದಾಗಿ ಪ್ರಶ್ನಿಸಿ ಅನೇಕ ರೀತಿಯಾಗಿ ನಾವು ಗೊಂದಲದಲ್ಲಿ ಗೊಣಗುಟ್ಟುತ್ತಾ ದೇವರಿಗೆ ಅದೇ ಪ್ರಾರ್ಥನೆಯನ್ನು ಅದೇ ರೀತಿಯಾದಂಥ ಕಾರ್ಯಗಳನ್ನು ದೇವರ ಮುಂದೆ ನಾವು ಇಡುತ್ತಾ ಇರುತ್ತೇವೆ. Many people come here for prayers, ಅನೇಕ ಜನರು ಇಲ್ಲಿ ಪ್ರಾರ್ಥನೆಗೋಸ್ಕರ ಬರುತ್ತಾರೆ, for the problems. ಅವರಿರುವಂಥ ಸಮಸ್ಯೆಗಳಿಗಾಗಿ They get prayed. ಅದಕ್ಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ. Next time come, ಮತ್ತೆ ಇನ್ನೊಂದು ಬಾರಿ ಬರ್ತಾರೆ, again come with prayer request. ಮತ್ತೆ ಪ್ರಾರ್ಥನೆಯ ವಿಜ್ಞಾಪನೆಯೊಂದಿಗೆ ಬರ್ತಾರೆ. Again come with a prayer request other day. ಮತ್ತೆ ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ಬರ್ತಾರೆ. You can see some people routinely every Sunday they'll come here and stand before me. ಪ್ರತಿ ಭಾನುವಾರದಂದು ಕೆಲವು ಜನರು ಇಲ್ಲಿ ಬಂದು ಮುಂದೆ ನಿಂತುಕೊಳ್ಳುತ್ತಾರೆ ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ. Many of you may be thinking that because their problem is not solved, that's why they are all the time they are standing before pastor to get prayed. ಅನೇಕರು ತಿಳಿದುಕೊಳ್ಳಬಹುದು, ಒಂದು ವೇಳೆ ಅವರ ಸಮಸ್ಯೆ ಇನ್ನೂ ಅದು ಬಗೆಹರಿಯಲಿಲ್ಲ, ಅದಕ್ಕೆ ಅವರು ಪ್ರಾರ್ಥನೆ ಮಾಡಿಸ್ಕೊಳ್ಳೋದಕ್ಕೆ ಪಾಸ್ಟರ್ ಮುಂದೆ ನಿಂತಿದ್ದಾರೆ ಅಂತ ನೀವು ಅನ್ಕೊಳ್ಬಹುದು. I tell you, most of them ಅನೇಕ ಜನರು come with a new request. ಅವರು ಪ್ರತಿ ಬಾರಿ ಬರುವಾಗ ಹೊಸ ಹೊಸ ವಿಜ್ಞಾಪನೆಯೊಂದಿಗೆ ಬರ್ತಾರೆ. So every week they have a request, complaint. ಪ್ರತಿ ಭಾನುವಾರವೂ ಅವರಿಗೆ ಒಂದೊಂದು ಕಂಪ್ಲೇಂಟ್ ಇದೆ. So they will come, pastor ಇದು ಇದೆ, ನನ್ನ ಮಗಳಿಗೆ ವಿವಾಹ ಆಗಬೇಕು, ನನ್ನ ಮಗನಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ನನ್ನ ಗಂಡನು ಅವನ ಕಾಲು ಹೊಡೆದು ಮನೆಯಲ್ಲಿ ಇದ್ದಾನೆ, ವಾಸಿ ಆಗಬೇಕು. ಇದು ವೀಕ್ ಆಫ್ಟರ್ ವೀಕ್ ದೇ ಹ್ಯಾವ್ ಕಂಪ್ಲೇಂಟ್ಸ್. ಪ್ರತಿ ಭಾನುವಾರ ಅವರಿಗೆ ಒಂದಲ್ಲ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತದೆ. But never tell what happened to the previous request. ಆದರೆ ಹಿಂದಿನ ಆ ವಿಜ್ಞಾಪನೆಗೆ ಏನಾಯ್ತು ಅಂತ ಹೇಳೋದಿಲ್ಲ. Never have that habit of telling, pastor last time I came here, no, and God solved the problem. Thanks pastor, I thanked God. No. How many I'm telling you literally, how many people are coming even to say thanks to me, not leave alone to God, because I'm spending my time and energy here. ಅನೇಕ ಜನರು ಇಲ್ಲಿ ಬಂದು ಪ್ರತಿ ಭಾನುವಾರದಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಆದರೆ ಹೋದ ವಾರ ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ರಿ ಪಾಸ್ಟ್ರೆ, ಅದಕ್ಕೆ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ ಒಂದು ಕೃತಜ್ಞತೆಯನ್ನು ದೇವರಿಗೆ ಬಿಟ್ಟುಬಿಡಿ. ಆದರೆ ಬೋಧಕರು ಅವರ ಸಮಯವನ್ನು ಇಲ್ಲಿ ವ್ಯಯ ಮಾಡಿ ನಿಮಗೋಸ್ಕರ ಪ್ರಾರ್ಥಿಸುವಂಥ ಸಮಯದಲ್ಲಿ ಆ ಒಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನು ಎಂಬುದಾಗಿ ಬಂದು ಜನರು ಹೇಳುವುದೂ ಇಲ್ಲ. Even before I step down, people will be coming standing, just because they don't bother. Pastor is standing so many hours, preaching so much, spend so much energy. No, nobody bother. They straight as soon as they're waiting. They're not even listening to what God's word is. They'll be waiting for me to get down. Immediately they rush. Pastor, pratane. Pastor, idi ide pratane. Hello. Next week, have you ever came and told me, thank you, Pastor, you have prayed for me, God listened to that, and I'm healed, and God given me this solution? How many people are coming? I'm telling you in my experience, very, very rare. ನನ್ನ ಅನುಭವದಿಂದ ನಾನು ಹೇಳುವಂಥ ಮಾತು, ಇಲ್ಲಿ ನಾನು ಪ್ರಸಂಗ ಮಾಡಿ ಅಲ್ಲಿ ಎಷ್ಟು ಗಂಟೆಗಳ ಕಾಲ ಇಲ್ಲಿ ನಿಂತುಕೊಂಡಿರುತ್ತೇನೆ, ಆದರೂ ಇಲ್ಲಿ ಕೆಳಗೆ ಇಳಿದು ಹೋಗುವುದನ್ನೇ ಜನ ಕಾಯ್ತಾ ಇರ್ತಾರೆ. ದೇವರ ವಾಕ್ಯವನ್ನು ಸಹ ಗಮನ ಇಟ್ಟು ಕೇಳೋದಿಲ್ಲ. ಅವರು ನಾನು ಹೋಗೋದನ್ನೇ ಕಾಯ್ತಾ ಇದ್ದು
ತಕ್ಷಣ ನನ್ನ ಹತ್ರ ಬಂದು ಇದಕ್ಕೆ ಪ್ರಾರ್ಥನೆ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಆದರೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಯಾವ ಉತ್ತರವನ್ನು ಕೊಟ್ಟನೋ, ಅವರನ್ನು ಹೇಗೆ ಬಿಡುಗಡೆ ಮಾಡಿದನು ಎಂಬುದಾಗಿ ಒಂದು ದಿನವೂ ಸಹ ಬಂದು ಹಂಚಿಕೊಳ್ಳುವುದಿಲ್ಲ. ಅರ್ಥ ಆಗುತ್ತಾ? ಲಿಸನಿಂಗ್ ನೋ ಆಲ್ ಪೀಪಲ್? ಎಲ್ಲರೂ ಕೇಳಿಸ್ಕೊಳ್ತಾ Does it touch your heart? ನಿಮ್ಮ Just ಹೃದಯವನ್ನು imagine ಮುಟ್ಟುತ್ತಾ God. ಇದೆಯಾ? I myself get many a times, I just want to take a sip of water, but people don't allow me. Even to go down, take my water or a cup of tea also they not allow. Before that will they stand. I tell them, please go and take coffee and tea. After 10 minutes you come. ಇಲ್ಲ ಪಾಸ್ಟ್ರೆ ಹೋಗ್ಬೇಕು, ಅರ್ಜೆಂಟ್ ಇದೆ ಪಾಸ್ಟ್ರೆ, ಸ್ವಲ್ಪ ಪ್ರಾರ್ಥನೆ ಮಾಡಿ. So they will not tell any other thing except their urgency, they get prayed. Next week also they have urgency, they have a prayer. Next week also they come after, keep coming, but no thanksgiving. ಇಲ್ಲಿ ಬೋಧಕರು ಇಲ್ಲಿಂದ ಇಳಿದು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ನೀರು ಕುಡಿಯೋದಕ್ಕೂ ಸಹ ಜನ ಬಿಡೋದಿಲ್ಲ. ಅವ್ರು ಬಂದು ಕಾಯ್ತಾ ಇರ್ತಾರೆ, ನಮಗೆ ಪ್ರಾರ್ಥನೆ ಮಾಡಿ ಅಂತ. ಒಂದು ಟೀ ಕುಡ್ಕೊಂಡು ಬನ್ನಿ, 10 ನಿಮಿಷ ಆದಮೇಲೆ ಬನ್ನಿ ಅಂತ ಹೇಳಿದ್ರೇನು, ಇಲ್ಲ ಪಾಸ್ಟರ್ ನಾವು ಬೇಗ ಹೋಗಬೇಕು, ನಮಗೆ ತುಂಬ ಕೆಲಸ ಇದೆ ಅಂತಾರೆ. ಆ ರೀತಿಯಾಗಿ ಅವರು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಒಂದು ಬಾರಿ ಅಲ್ಲ, ಪ್ರತಿ ಭಾನುವಾರ ಬಂದು ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಅವರ ಎಲ್ಲ ವಿಜ್ಞಾಪನೆಗಳಿಗೂ ಬೋಧಕರು ಪ್ರಾರ್ಥನೆ ಮಾಡಿದರೂ ಸಹ ಅವರು ಈ ವಿಜ್ಞಾಪನೆಗೆ ದೇವರು ನನಗೆ ಬಿಡುಗಡೆ ಕೊಟ್ಟಿದ್ದಾನೆ ಅಂತ ಒಂದು ದಿನನೂ ಬಂದು ಅವರು ದೇವರಿಗೆ ಆಗಲಿ ಬೋಧಕರಿಗೆ ಆಗಲಿ ಕೃತಜ್ಞತೆಯನ್ನು ಹೇಳಿದ್ದೇ ಇಲ್ಲ. Hallelujah. 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 Just imagine God lifelong, from the day you are born, you have been giving complaint and you never gave thanks to Him for all goodness He has showered upon you. ನೀನು ಹುಟ್ಟಿದಂದಿನಿಂದ ದೇವರು ನಿನ್ನನ್ನು ಕಾಪಾಡಿ ನಡೆಸಿಕೊಂಡು ಬಂದಿದ್ದಾನೆ. ನೀನು ಆತನಿಗೆ ಇದುವರೆಗೂ ಯಾವುದೇ ವಿಧವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿಯೇ ಇಲ್ಲ. ಹಾಗಾದರೆ ದೇವರ ಒಂದು ಆತನಿಗೆ ಹೇಗಿರಬಹುದು ಎಂಬುದಾಗಿ ಯೋಚಿಸಿ ನೋಡಿ. Hello, it's our duty to give thanks to God for what He has done in your life. ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಮಹೋಪಕಾರಗಳಿಗೆ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. How many of you ever thanked your father and mother? ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀರಿ? Especially ladies, I'm just telling you, when they go to their mother, have you ever told, thanks, you have done so and so? No. Most of the ladies, I can tell you, ಮಗಳು ಅಮ್ಮ ಹತ್ರ ಹೋದ್ರೆ ಫಸ್ಟ್ ಕಂಪ್ಲೇಂಟ್ ಹೋಗುತ್ತದೆ. ಏನಾಗ್ತದೆ? ಅಮ್ಮ ನನಗೆ ಅದಿದೆ, ಅವನಂಗೆ ಮಾಡಿದ್ದಾನೆ, ಇವನಿಗೆ ಮಾಡಿದ್ದಾನೆ, ಇದು ತೊಂದರೆ ಇದೆ, ನೋವಿದೆ, ಈ ಕಾಯಿಲೆ. ಫಸ್ಟ್ when they meet their mother, especially girls, vomit out all the complaints. ತಾಯಿ ಬಳಿಯಲ್ಲಿ ಮುಖ್ಯವಾಗಿ ಹೆಂಗಸರಿಗೆ ಇರುವಂಥ ಗುಣ ಇದು. ಅವರು ತಾಯಿಯ ಬಳಿಯಲ್ಲಿ ಹೋದಂಥ ಹೆಣ್ಣು ಮಕ್ಕಳು ಅವರು ಯಾವುದಕ್ಕಾಗಲಿ ಕೃತಜ್ಞತೆಯನ್ನು ಹೇಳೋದಿಲ್ಲ. ಇಷ್ಟು ವರ್ಷ ತಾಯಿ ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ಕೃತಜ್ಞತೆಯನ್ನು ಹೇಳೋದಿಲ್ಲ. ಆದರೆ ಅಲ್ಲಿ ನಡೆದಂಥ ಪ್ರತಿಯೊಂದು ಕಾರ್ಯವನ್ನು, ಮನೆಯಲ್ಲಿ ನಡೆದಂಥ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಹೇಳಿಕೊಂಡು ಅಲ್ಲಿ ಎಲ್ಲವನ್ನು ಕಂಪ್ಲೇಂಟ್ ಆಗಿ ಹೇಳುತ್ತಾರೆ ಹೊರತು ಅವರು ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ. Our children do not thank us. ನಮ್ಮ ಮಕ್ಕಳು ನಮಗೆ ಕೃತಜ್ಞತೆಯನ್ನು But you expect them to thank. ಆದರೆ ನಾವು ಅವರು ನಮಗೆ ಕೃತಜ್ಞತೆಯನ್ನು ಹೇಳಬೇಕೆಂಬುದಾಗಿ ಬಯಸುತ್ತೇವೆ. They think it is our duty to support them, to help them, to provide them everything. ಆದರೆ ಅವರಿಗೆ ಸಹಾಯ ಮಾಡುವಂಥದ್ದು, ಅವರಿಗೆ ಬೇಕಾಗಿರುವಂಥದ್ದನ್ನು ಒದಗಿಸುವಂಥದ್ದು ಎಲ್ಲವೂ ನಮ್ಮ ಕರ್ತವ್ಯ ಎಂಬುದಾಗಿ ಮಕ್ಕಳು ತಿಳಿದುಕೊಂಡಿರುತ್ತಾರೆ. But the children do not think that is their duty to give thanks to their parents what they have been doing in their lives, sacrificing their lives. ಆದರೆ ಮಕ್ಕಳು, ತಂದೆ ತಾಯಿಗಳು ತಮ್ಮ ಜೀವಿತದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಅವರಿಗೆ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬುದಾಗಿ ಮಕ್ಕಳಿಗೆ ತಿಳಿಯುವುದಿಲ್ಲ. Bible says it is our duty to thank God. ಆದರೆ ಸತ್ಯವೇದವು ಹೇಳುತ್ತದೆ
ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯ When you ಎಂಬುದಾಗಿ. meet somebody, see somebody, suppose somebody helps you on the road in some things, what immediately you should do? You should thank him and say, okay sir, okay. Hello, another, okay, as if he is supposed to do, and you are satisfied with this, fine, okay. Hello, you have to go thank him. ನಮ್ಮಲ್ಲಿ ಬೀದಿಯಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡುವುದಾದರೆ ನಾವು ಆ ಸಹಾಯವನ್ನು ಮಾಡಿಸಿಕೊಂಡು ನಂತರ ಸರಿ ಎಂಬುದಾಗಿ ಹೇಳಿಬಿಟ್ಟು ಬರುವುದಲ್ಲ, ಅವರಿಗೆ ಅವರ ಬಳಿಯಲ್ಲಿ ಹೋಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. Hallelujah. ಹಲ್ಲೆಲೂಯಾ. If you just say, sir, I thank you for what you have done, you can see the reaction from that brother. Say, oh, it's okay. It's my, that way you'll say, no, it's our duty to help you. See, you must have done so much of things, but you still say, it's okay, fine, no problem. ನಾವು ಆ ವ್ಯಕ್ತಿಗಳು ಸಹಾಯ ಮಾಡಿದಂಥ ಸಮಯದಲ್ಲಿ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸುವಾಗ ಅವರು ಪರವಾಗಿಲ್ಲ ಬಿಡಿ, ನಾವು ಮಾಡಬೇಕಾದ್ರೂ ತಾನೇ ನಿಮಗೆ ಸಹಾಯ ಮಾಡಿದ್ದೀವಿ ಎಂಬುದಾಗಿ ಅವರು ಹೇಳಿಕೊಳ್ಳುತ್ತಾರೆ. Hallelujah. Hallelujah. Do you understand? It's our duty to thank for everything. ನಮ್ಮ ಎಲ್ಲ ಕಾರ್ಯಗಳಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. And it's not only, thanking. I'm just telling you, next minute, your life itself is the grace of God. ಮರು ಕ್ಷಣವೂ ಸಹ ನಮ್ಮ ಜೀವಿತವೇ ದೇವರ ಕೃಪೆಯಾಗಿ ಕಾಣಲ್ಪಡ್ತಾ ಇದೆ. If he stops his, our breathing, if stops our breathing, just like that, what will happen? ಆತನು ಒಂದು ವೇಳೆ ನಮ್ಮ ಉಸಿರಾಟವನ್ನು ನಿಲ್ಲಿಸುವುದಾದರೆ ಹೇಗಿರುತ್ತದೆ ಎಂಬುದಾಗಿ ಯೋಚಿಸಿ ನೋಡಿ. Every time you have to thank him. ನಾವು ಪ್ರತಿ ಕ್ಷಣವೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. In First Chronicle chapter 23 verse 30 says, ಒಂದು ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, to stand every morning to thank and praise God, likewise at evening. ನಾವು ಪ್ರತಿ ಕ್ಷಣವೂ ಬೆಳಗಿನ ಸಮಯದಲ್ಲಿಯೂ ಸಂಜೆಯ ವೇಳೆಯಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. In Psalms 119 verse 62 says, at midnight I will rise and give thanks. ಕೀರ್ತನೆಗಳು 119:62ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಮಧ್ಯರಾತ್ರಿಯಲ್ಲಿ ನಾನು ದೇವರನ್ನು ಕೊಂಡಾಡುವೆನು ಎಂಬುದಾಗಿ. And that Chronicle 16:4 records saying that every day, in the morning, in the evening, on holidays and festival days, and all time. ಇಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಎಲ್ಲಾ ಸಮಯಗಳಲ್ಲಿಯೂ ಸ್ತುತಿಸುವುದು, ಹಾಡಿ ಹರಸುವುದು ಅವರ ಕರ್ತವ್ಯ. Hallelujah. Hallelujah. Only people have the habit, only night time we'll have a night prayer. Okay, thank you God for everything you have done on that day. ರಾತ್ರಿ ಪ್ರಾರ್ಥನೆ, ಆ ಒಂದು ಸಮಯದಲ್ಲಿ ಮಾತ್ರ ದೇವರೇ ನೀನು ಈ ದಿನದಲ್ಲಿ ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತಾರೆ. And also along with that we give one command to God, I'm going to sleep, so take care of me. ಅದೆಲ್ಲ ಹೇಳಿದ ಮೇಲೆ ದೇವರಿಗೆ ಒಂದು ಕೆಲಸ ಕೊಟ್ಬಿಡ್ತಾರೆ, ದೇವರೇ ಈಗ ನಾನು ನಿದ್ದೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನನ್ನ ನೀನು ಕಾಪಾಡಪ್ಪ. So put angels as my securities. ನನಗೆ ದೇವದೂತರನ್ನು ಎದ್ದು ಕಾಪಾಡು. ಇಲ್ವಾ? ಮಾಡ್ತೀರಾ ಇಲ್ವಾ? ಎಲ್ಲ ಮಾಡ್ತೀವಿಲ್ಲ? ದೇವರೇ, ನಾ ಈಗ ನಿದ್ದೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸೆಕ್ಯೂರಿಟಿ ಬೇಕು, ಯಾವ ಡೆವಿಲ್ಸ್ ಬರಬಾರದು, ಏನಕ್ಕೆ ಕೆಟ್ಟ ಕನಸು ಬರಬಾರದು, ಒಳ್ಳೆ ರೀತಿಯಲ್ಲಿ ಸ್ವಾಮಿ ಹಂಗೆ ನನಗೆ ನಿದ್ದೆ ಬರಬೇಕು, ಇಲ್ಲಿಂದ ನೈಟ್ ಪೂರ್ತಿ ನನಗೆ ನಿದ್ದೆನೇ ಬರಲಿ ಅಂದರೆ ಅದು ಕಷ್ಟ. ಇದೆಲ್ಲ ನೋಡಿಕೊಂಡು ಇದನ್ನ ವಾಚ್ ಔಟ್ ಮಾಡಿ ಇಲ್ಲ ನಾನು ಕೊಡಬೇಕು ಅಂತ ಒಂದು ಆರ್ಡರ್ ಆಲ್ಸೋ ವಿಲ್ ಪುಟ್ ಆನ್ ಗಾಡ್ ಇಲ್ಲ. ಬಟ್ ಬೆಳಿಗ್ಗೆ ಎದ್ದುವಾಗ ವಾಟ್ ಯು ಡೂ? ಸ್ಟ್ರೈಟ್ ಅವೇ ಗೋ, ಬ್ರಷ್, ಟೀತು, ಈಟು,
ஹலோ, காலையிலும் துதிப்பேன், மாலையிலும் துதிப்பேன். ஏன்னா காலைல ஏன் துதிக்கிற? காத்தாரு இல்ல, ராத்திரியெல்லாம் காப்பாத்தினாரு, ராம் முழுதும் காப்பாத்தினாருல்ல. எஸ், taken care of you the whole night. He has protected you. You didn't get a heart attack. You didn't get diarrhea on the late night. In the middle of the night, you get diarrhea. What will happen? You get a stomach upset. What will happen? Food poisoning. What will happen? Hello. Morning you are getting up with hale and healthy. Thank God. ನೀನು ಬೆಳಗಿನ ಸಮಯದಲ್ಲಿಯೂ ಸಂಜೆಯ ವೇಳೆಯಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇರಬೇಕು. ಯಾಕೆಂದರೆ ದೇವರು ರಾತ್ರಿಯೆಲ್ಲ ನಿನ್ನನ್ನು ಕಾಪಾಡಿದ್ದಾನೆ. ಆ ಒಂದು ರಾತ್ರಿಯಲ್ಲಿ ಯಾವುದೇ ವಿಧವಾದಂಥ ಅನಾರೋಗ್ಯವು ನಿನಗೆ ಉಂಟಾಗದಂತೆ ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸಿದ್ದಾನೆ. ಆದ್ದರಿಂದ ಆತನನ್ನು ಎಲ್ಲ ಸಮಯಗಳಲ್ಲಿಯೂ ನೀನು ಕೃತಜ್ಞತೆಯನ್ನು ಸಲ್ಲಿಸಬೇಕು. You are walking on the road in the middle of the day. ನೀನು ಹಗಲಿನಲ್ಲಿ ಬೀದಿಯಲ್ಲಿ ನಡೆಯುತ್ತಾ ಇದ್ದಿ, You reached home safely. ನೀನು ಮನೆಗೆ ಹೋಗಿ ಸೇರಿದ್ದಿ. Oh, thank God. ದೇವರೇ ನಿನಗೆ ಸ್ತೋತ್ರ. God has brought you safely to your home. ನಿನ್ನ ಮನೆಗೆ ದೇವರು ನಿನ್ನನ್ನು ಕರೆದುಕೊಂಡು ಬಂದು ಸೇರಿಸಿದ್ದಾನೆ. Not in 2 pieces and 3 pieces. ನಿನ್ನನ್ನು 2-3 ಭಾಗವಾಗಿ ಅಲ್ಲ, in 1 piece. ನಿನ್ನನ್ನು ಪೂರ್ತಿಯಾಗಿ ಸುರಕ್ಷತೆಯಾಗಿ ಕರೆದುಕೊಂಡು ಬಂದು ಸೇರಿಸಿದ್ದಾನೆ. Hallelujah. Hallelujah. All the time, hello, every time, all the time, keep praising God. Keep thanking God. ಎಲ್ಲ ಸಮಯಗಳಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇರಿ. People think we have to thank God means only we go to church Sunday. Sunday is meant for going to church 2 hours. That time only we go and thank God for what He has done throughout the week. ಅನೇಕರು ತಿಳಿದುಕೊಳ್ಳುವಂಥದ್ದು ವಾರ ಪೂರ್ತಿ ದೇವರು ನಮಗೆ ಮಾಡಿರುವಂಥ ಉಪಕಾರಗಳಿಗೆ ಭಾನುವಾರ ನಾವು ಆಲಯಕ್ಕೆ ಹೋಗುವಂಥ ಸಮಯದಲ್ಲಿ ಆಗ ಮಾತ್ರ ಆತನನ್ನು ಸ್ತುತಿಸಬೇಕು ಎಂಬುದಾಗಿ ತಿಳಿದುಕೊಂಡಿರುತ್ತಾರೆ. Hallelujah. In various forms you can give thanks to God. ನಾವು ಅನೇಕ ರೀತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು. After coming out of Egypt through this Red Sea, Moses and Miriam sang song to the Lord. ಅಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬಂದಂತ ಸಮಯದಲ್ಲಿ ಮೋಶೆ ಮತ್ತು ಮಿರಿಯಾಮಳು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹಾಡಿದರು. Hallelujah. 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 Singing God's all miraculous things, whatever good things He has done, whatever they have seen, the destruction of the Egyptian armies, the opening of the sea, everything they put it in song and started singing. Singing is a form of giving thanks to God. ಇಲ್ಲಿ ಇಸ್ರಾಯೇಲ್ಯರನ್ನು ದೇವರು ಐಗುಪ್ತ ದೇಶದಿಂದ ಹೊರಗೆ ಕರೆದುಕೊಂಡು ಬರುವಂಥ ಸಮಯದಲ್ಲಿ ಆತನು ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳು, ಅಂದರೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ದು, ಐಗುಪ್ತ್ಯರನ್ನು ಅದರಲ್ಲಿ ಆತನು ಸಂಹಾರ ಮಾಡಿದ್ದು ಮಾತ್ರವಲ್ಲದೆ ಇಸ್ರಾಯೇಲ್ಯರನ್ನು ನಡೆಸಿದಂಥ ರೀತಿ ಇವೆಲ್ಲವನ್ನು ನೋಡಿ ಅವರು ಹಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. ಹಾಡುವುದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತದ್ದಾಗಿದೆ. Hallelujah. Hallelujah. So what all God has done in your life, just remember everything. Compose a song, start singing. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಮಹೋಪಕಾರಗಳನ್ನೆಲ್ಲ ನೀವು ಬರೆದು ಅದನ್ನು ಹಾಡಾಗಿ ಹಾಡಿರಿ. Hallelujah. Hallelujah. Pastor, ನನಗೆ ಕಂಪೋಸ್ ಮಾಡಕ್ಕೆ ಬರಲ್ಲ. ಹಲೋ, ಅಟ್ಲೀಸ್ಟ್ ಸಂಬಣ್ಣ ಕಂಪೋಸ್ ಬೆರ್ಗ್ಮಾನ್ ಎಲ್ಲ ಕಂಪೋಸ್ ಮಾಡಿ ಇಟ್ಟಿದ್ದಾರಲ್ಲ, ಅದ್ಯಾವುದು ಲೋನ್ ತಗೊಂಡು ದೇವ್ರ ಸುದಿಸಿ. ನೀವು ಹೇಳಬಹುದು, ನನಗೆ ಆ ರೀತಿಯಾಗಿ ಹಾಡೆಲ್ಲ ಬರೆಯೋದಕ್ಕೆ ಬರೋದಿಲ್ಲ ಪಾಸ್ಟರ್ ಎಂಬುದಾಗಿ. ಆದರೆ ಅನೇಕ ದೇವರ ದಾಸರು ಅವರು ದೇವರ ಒಂದು ಕಾರ್ಯಗಳನ್ನು ಹೇಳಿ ಹಾಡುಗಳನ್ನು ಬರೆದಿದ್ದಾರೆ. ಅದನ್ನಾದರೂ ತೆಗೆದುಕೊಂಡು ಹಾಡಿ ದೇವರನ್ನು ಸ್ತುತಿಸಿರಿ. Even if it is not your original song, borrow songs from other people and start singing in your lives. That is a thanksgiving. ನೀವು ನಿಮ್ಮದೇ ಆದಂಥ ಹಾಡು ಇಲ್ಲದೇ ಇರಬಹುದು, ಆದರೂ ಸಹ ಬೇರೆಯವರು ಬರೆದಂಥ ಹಾಡುಗಳನ್ನು ತೆಗೆದುಕೊಂಡು ಅದನ್ನು ಹಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ.
Ezra sang a song. ಎಜ್ರನು ಒಂದು ಹಾಡನ್ನು ಹಾಡಿದನು. When they rebuilt uh, the temple of the God, ಅವರು ದೇವರ ಆಲಯವನ್ನು ಪುನರ್ ನಿರ್ಮಾಣ ಮಾಡುವಂತ ಸಮಯದಲ್ಲಿ when it was completed, ಅದು ಮುಗಿಯುವಂತ ಸಮಯದಲ್ಲಿ and Nehemiah came and rebuilt the complete Jerusalem town and the temple of God. All the people assembled and they composed a song, they sang. ಅಲ್ಲಿ ನೆಹೆಮೀಯನು ದೇವರ ಆಲಯವನ್ನು ಪುನರ್ ನಿರ್ಮಾಣ ಮಾಡಿದನು. ಅಲ್ಲಿ ಜನರು ಇಸ್ರಾಯೇಲ್ಯರು ಎಲ್ಲರೂ ಬಂದು ದೇವರಿಗೆ ಹಾಡನ್ನು ಹಾಡುವುದಕ್ಕೆ ಪ್ರಾರಂಭಿಸಿದರು. I tell you one thing, the singing song you can do anywhere. ಈ ಹಾಡನ್ನು ಹಾಡುವಂಥದ್ದು ನಾವು ಎಲ್ಲಿ ಬೇಕಾದರೂ ಮಾಡಬಹುದು. ಇಲ್ವಾ? ಡೇ ಟೈಮ್, ಮಾರ್ನಿಂಗ್ ಟೈಮ್, ಮಿಡಲ್ ಆಫ್ ದ ನೈಟ್, ಆಲ್ ಟೈಮ್ ಯು ಕ್ಯಾನ್ ಸಿಂಗ್. ಎಲ್ಲಾ ಸಮಯಗಳಲ್ಲಿಯೂ ನಾವು ಸ್ತುತಿಸಬಹುದು, ಹಾಡಬಹುದು. When you are doing your job, when you are walking, anywhere as you are walking alone, sing a song to the Lord. ನೀವು ಒಬ್ಬರೇ ನಡೆದು ಹೋಗುತ್ತಿರುವಾಗಲೂ ಸಹ ದೇವರಿಗೆ ಹಾಡನ್ನು ಹಾಡಬಹುದು. Morning I told them you can sing a song even in your bathroom. ಬೆಳಗಿನ ಸಮಯದಲ್ಲಿ ಹೇಳಿದೆನು, ನಿಮ್ಮ ಬಾತ್ರೂಮಲ್ಲೂ ಸಹ ನೀವು ಹಾಡನ್ನು ಹಾಡಬಹುದು. At least nobody wants to listen, God will listen. ಯಾರು ನಿಮ್ಮ ಹಾಡನ್ನು ಕೇಳಿಸಿಕೊಳ್ಳೋದಕ್ಕೆ ಇಷ್ಟವಿಲ್ಲದೆ ಇದ್ರೂ ಸಹ ದೇವರು ನಿಮ್ಮ ಹಾಡನ್ನು ಕೇಳಿಸಿಕೊಳ್ತಾನೆ. Even if your throat is not good, hello, when you are alone at least sing. ನಿಮ್ಮ ಗಂಟಲು ಸರಿ ಇಲ್ಲದಿದ್ದರೂ ಸಹ ನೀವು ಒಂಟಿಯಾಗಿರುವಾಗಲೂ ನೀವು ಹಾಡಬಹುದು. Another form of thanksgiving we see in Bible. ಇನ್ನೊಂದು ರೀತಿಯಾದಂತ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದನ್ನು ಸತ್ಯವೇದದಲ್ಲಿ ನಾವು In ನೋಡುತ್ತೇವೆ. Genesis 24 verse 48 we can see the servant of Abraham goes to find a girl for Isaac. ಇಲ್ಲಿ ಅಬ್ರಹಾಮನ ಸೇವಕನು ಇಸಾಕನಿಗೆ ಹೆಣ್ಣನ್ನು ನೋಡುವುದಕ್ಕೆ ಹೋಗುವುದನ್ನು ಆದಿಕಾಂಡದ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. So before going he made a prayer to God. ಆತನು ಹೋಗೋದಕ್ಕಿಂತ ಮುಂಚೆ ದೇವರಲ್ಲಿ ಒಂದು ಪ್ರಾರ್ಥನೆ Lord, ಮಾಡುತ್ತಾನೆ. you take me to the right place to find that right girl. ದೇವರೇ ಸರಿಯಾದಂತ ಹುಡುಗಿಯನ್ನು ಕಾಣುವುದಕ್ಕೆ ನನ್ನನ್ನು ಸರಿಯಾದಂತ ಸ್ಥಳಕ್ಕೆ ಕರೆದುಕೊಂಡು ಹೋಗು ಎಂಬುದಾಗಿ ಪ್ರಾರ್ಥಿಸುತ್ತಾನೆ. I don't know how many parents are praying for their while searching the girl or boy for their sons or daughters. ಅವರ ಮಕ್ಕಳಿಗೆ ಅವರು ಗಂಡನ್ನು ಹೆಣ್ಣನ್ನು ಹುಡುಕುವಂತ ಸಮಯದಲ್ಲಿ ಎಷ್ಟು ಜನ ಪೋಷಕರು ಪ್ರಾರ್ಥಿಸುತ್ತಾರೋ ಎಂಬುದಾಗಿ ನನಗೆ ಗೊತ್ತಿಲ್ಲ. Here the servant made a prayer. ಆದರೆ ಇಲ್ಲಿ ಈ ಸೇವಕನು ಪ್ರಾರ್ಥನೆ ಮಾಡುತ್ತಾನೆ. And finally he found a girl suitable to Isaac. ಕೊನೆಯದಾಗಿ ಇಸಾಕನಿಗೆ ತಕ್ಕಂತ ಒಬ್ಬ ಹೆಣ್ಣನ್ನು ಆತನು ಹುಡುಕಿ ತರುತ್ತಾನೆ. When he found the right girl, ಸರಿಯಾದಂತ ಆ ಒಂದು ಹೆಣ್ಣನ್ನು ಕಂಡುಹಿಡಿದ in the ತಕ್ಷಣ same spot, ಆ ಒಂದು ಸ್ಥಳದಲ್ಲಿಯೇ when he understood this is the girl and God has chosen for Isaac, that point he kneeled down. He just knelt and prayed to God. ಆತನು ಈ ಹುಡುಗಿಯೇ ಇಸಾಕನಿಗೆ ದೇವರು ನೇಮಿಸಿದಂತ ಹುಡುಗಿ ಎಂಬುದಾಗಿ ತಿಳಿದುಕೊಂಡ ತಕ್ಷಣ ಅದೇ ಸ್ಥಳದಲ್ಲಿ ಮೊಣಕಾಲೂರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. And he said, blessed to the name to the Lord God of Abraham. ಅಲ್ಲಿ ಆತನು ಹೇಳುವಂತ ಮಾತು, ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನಿಗೆ ಬೊಗ್ಗಿ ನಮಸ್ಕರಿಸುತ್ತಾನೆ. When God has listened to your prayer, my dear friend, when you come to know that God has solved your problem, kneel down wherever you are. Give thanks to the Lord. ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಾನೆ, ನನಗೆ ಬೇಕಾದಂಥ ಸಮಸ್ಯೆಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಎಂದು ತಿಳಿದುಕೊಂಡ ತಕ್ಷಣ ಇರುವಂಥ ಸ್ಥಳದಲ್ಲಿಯೇ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. The walls of the hospital hear more prayers than the walls of the church. That's what people say. ಜನರು ಹೇಳುವಂಥ ಮಾತು, ಆಲಯದಲ್ಲಿ ಇರುವಂಥ ಪ್ರಾರ್ಥನೆಗಳಿಗಿಂತಲೂ ಆಸ್ಪತ್ರೆಗಳಲ್ಲಿ ಹೇಳುವಂಥ ಪ್ರಾರ್ಥನೆಗಳೇ ಹೆಚ್ಚು ಎಂಬುದಾಗಿ. Amen. Amen.
when you know your sons or a daughter or husband or wife is admitted seriously in the ICU ward, you can see them begging and crying to God. ಅವರ ಮನೆಯಲ್ಲಿ ಅವರ ಮಗಳೋ ಮಗನೋ ಇಲ್ಲ ಯಾರಾದರೂ ಅವರಿಗೆ ಹತ್ತಿರವಾಗಿರುವಂಥವರು ಅಲ್ಲಿ ICUನಲ್ಲಿ ಇದ್ದಾರೆ ಎಂದು ತಿಳಿದ ತಕ್ಷಣ ಅವರು ಪ್ರಾರ್ಥಿಸುವಂಥ ರೀತಿಯನ್ನು ನೋಡಬಹುದು. ಅವರು ಗೋಳಾಟ ಮಾಡಿ ಪ್ರಾರ್ಥಿಸುತ್ತಾರೆ. When the doctor comes and says, no problem, everything is solved, you can see that fellow system, on the spot, it's a thank God. That's where you kneel down, bow down, and give thanks to a God. ಆ ಒಂದು ಕ್ಷಣದಲ್ಲಿ ಯಾರಾದರೂ ಬಂದು ಅವರಿಗೆ ಎಲ್ಲವೂ ಸರಿಯಾಗಿದೆ, ಈಗ ಯಾವುದ್ರ ಬಗ್ಗೆ ಚಿಂತಿಸುವಂಥ ಅವಶ್ಯಕತೆ ಇಲ್ಲ, ಅಪಾಯದಿಂದ ಹೊರಗೆ ಇದ್ದಾರೆ ಎಂದು ಹೇಳಿದ ತಕ್ಷಣ ಅಷ್ಟುವರೆಗೂ ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದಂಥ ವ್ಯಕ್ತಿಗೆ ಈಗ ಅವರಿಗೆ ಸಮಾಧಾನವಾಗಿ ದೇವರಿಗೆ ಅದೇ ಒಂದು ಸ್ಥಳದಲ್ಲಿಯೇ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. How many times have you done for all the wondrous things, the miracle God has done in your life? ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತಗಳಿಗೆ ನಾವು ಎಷ್ಟು ಬಾರಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ Or ಎಂಬುದಾಗಿ you just ಯೋಚಿಸಿ taken ನೋಡಿ. for granted that God has to do all this miracle? ಇಲ್ಲವೇ ದೇವರು ನನಗೆ ಇದೆಲ್ಲವನ್ನು ಮಾಡಲೇಬೇಕು, ಇದು ಆತನ ಕರ್ತವ್ಯ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವಾ? See, if you have the heart of melting heart, my dear friend, you just immediately, when you think of what God has done in your life, you just kneel down and cry to God and give thanks to Him. ನಾವು ದೇವರು ನಮಗೆ ಮಾಡಿದಂಥ ಅದ್ಭುತಗಳನ್ನು ನಾವು ಗಮನಿಸಿ ನೋಡುವಾಗ ಆತನು ಇದನ್ನೆಲ್ಲ ಮಾಡಿದಾನಲ್ಲ ಎಂಬುದಾಗಿ ಹೇಳಿ ಅದೇ ಕ್ಷಣದಲ್ಲಿ ನಾವು ಅಲ್ಲಿ ಮೊಣಕಾಲೂರಿ ಕಣ್ಣೀರಿನಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. Hallelujah. Hallelujah. Just think of the various wondrous thing God has done. ದೇವರು ನಮಗೆ ಮಾಡಿರುವಂತ ಅನೇಕ ಅದ್ಭುತಗಳನ್ನು ಎಣಿಸಿ ನೋಡಿ. You can't even imagine how God helps you. ದೇವರು ನಮಗೆ ಹೇಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಅದನ್ನು ನಾವು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. In my college days, ಇವರ ಕಾಲೇಜ್ ದಿನಗಳಲ್ಲಿ I applied to an engineering college for my admission. ಎಂಜಿನಿಯರಿಂಗ್ ಕಾಲೇಜ್ಗೆ ಅಲ್ಲಿ ಅಡ್ಮಿಷನ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ರು. And as per my mark, I should get the reply from the college immediately, admitting me in the college. ಆ ಒಂದು ಕಾಲೇಜ್ನಲ್ಲಿ ಇವರಿಗಿರುವಂಥ ಮಾರ್ಕ್ಗೆ ತಕ್ಷಣ ಅವರು ಸೀಟ್ ಕೊಡಬೇಕಾಗಿತ್ತು, ಅಲ್ಲಿಂದ ಉತ್ತರವು ಬರಬೇಕಾಗಿತ್ತು. So I had the confidence because I was one of the toppers. ನಾನು ಅದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಪಾಸ್ ಮಾಡಿದ್ದರಿಂದ ನನಗೆ ಪೂರ್ತಿ ಅದರಲ್ಲಿ ನಂಬಿಕೆ ಇತ್ತು, ನನಗೆ ಅಲ್ಲಿ ಸೀಟ್ ಸಿಕ್ಕೇ ಸಿಗುತ್ತದೆ ಎಂಬುದಾಗಿ. I waited. I didn't get any reply from that college. ನಾನು ಎಷ್ಟೇ ಕಾಯುತ್ತಾ ಇದ್ರೂ ಸರಿ, ಆ ಒಂದು ಕಾಲೇಜಿನಿಂದ ಯಾವುದೇ ಉತ್ತರ ಬರಲಿಲ್ಲ. And I was really worried. ನಾನು ಅದನ್ನು ಕುರಿತಾಗಿ ಬಹಳವಾಗಿ ಯೋಚಿಸುತ್ತಾ ಇದ್ದೆ. Because I did not apply for any other these things. ಯಾಕೆಂದರೆ ನಾನು ಬೇರೆ ಯಾವ ಕಡೆಗಳಲ್ಲಿಯೂ ಎಲ್ಲಿಯೂ ನಾನು ಅಪ್ಲಿಕೇಶನ್ ಹಾಕಿಲ್ಲ. So that's Gindi Engineering College. ಆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾತ್ರ ಹಾಕಿದ್ದೆನು. And that day I was really worried. So I just went there to see in the notice board of the college. ಆ ಒಂದು ಕಾಲೇಜ್ನ ನೋಟಿಸ್ ಬೋರ್ಡಲ್ಲಿ ನೋಡೋಣ ಎಂಬುದಾಗಿ ಹೋದೆನು. Now before that I went to that clerk saying that I didn't get any this one and this is my mark and all that. That fellow and all my friends who were so low mark, they all got. I didn't get it. ನಾನು ಅಲ್ಲಿರುವಂಥ ಕ್ಲರ್ಕ್ಗೆ ಹೋಗಿ ಹೇಳಿದೆನು, ನನಗೆ ಇಷ್ಟೊಂದು ಮಾರ್ಕ್ ಬಂದಿದೆ, ಆದರೆ ನನಗೆ ಯಾವುದೇ ವಿಧವಾದಂಥ ಉತ್ತರವು ಬಂದಿಲ್ಲ. ನನಗಿಂತ ಕಡಿಮೆ ಮಾರ್ಕ್ ಬಂದಿರುವಂಥ ಮಕ್ಕಳಿಗೆಲ್ಲ ಇಲ್ಲಿ ಸೀಟ್ ದೊರೆತಿದೆ ಎಂಬುದಾಗಿ ಹೇಳಿದೆನು. That fellow says, if not come means not come. ಅದು ಬಂದಿಲ್ಲ ಅಂದರೆ ಬಂದಿಲ್ಲ. So with vexed heart, from there just opposite it, IIT Madras. That is one of the best college. Even now today, people know what is Indian Institute of Technology is getting a seat. So I went there opposite to that college. There also
I returned my entrance examination. So I just think because it's very difficult to get, and we can't even imagine getting a seat there in IIT. So I didn't really think that I would get it. But I went straight inside to see their notice board. Is there anything out? ಆ ಒಂದು ಕಾಲೇಜ್ನ ಮುಂಭಾಗದಲ್ಲಿಯೇ IIT ಮೆಡ್ರಾಸ್ನಲ್ಲಿ ಕಾಣಲ್ಪಡುವಂಥ IIT ಒಂದು ಕಾಲೇಜ್ಗೆ ಹೋಗಿ ಅಲ್ಲಿ ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದೇನೋ ಅಲ್ಲಿ ಯಾರಿಗೇ ಆಗಲಿ ಸ್ಥಳ ದೊರೆಯುವುದು, ಸೀಟ್ ದೊರೆಯುವುದು ಬಹಳ ಕಷ್ಟಕರವಾಗಿತ್ತು. ಅಲ್ಲಿ ನಾನು ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದೇನೋ ಯಾವುದೇ ವಿಧವಾದಂಥ ನಿರೀಕ್ಷೆಯು ನನ್ನಲ್ಲಿ ಇರಲಿಲ್ಲ. But when I went and saw on the list, my name was there in the selected list. ಆದರೆ ಅಲ್ಲಿ ಹೋಗಿ ಆ ಹೆಸರುಗಳ ಪಟ್ಟಿಯನ್ನು ನೋಡುವಂಥ ಸಮಯದಲ್ಲಿ ಇವರ ಹೆಸರು ಅಲ್ಲಿ ಏ, ಆರಿಸಿಕೊಳ್ಳಲ್ಪಟ್ಟಂಥವರ ಪಟ್ಟಿಯಲ್ಲಿ ಕಾಣಲ್ಪಟ್ಟಿತ್ತು. I was shocked and and really surprised that I got a seat here in IIT Chennai. ನಾನು ಆ ಒಂದು ಭಾಗದಲ್ಲಿ ನನಗೆ ಒಂದು ಸೀಟ್ ದೊರೆತಿದೆ ಎಂಬುದಾಗಿ ತಿಳಿದು ಬಹಳವಾಗಿ ನನಗೆ ಅಲ್ಲಿ ಆಶ್ಚರ್ಯವಾಯಿತು. So by that time you can tell you the Gindi Engineering College admission was over. People already paid everything. ಅಲ್ಲಿ ನೋಡಬೇಕಾದ್ರೆ ಆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲರೂ ಅಲ್ಲಿ ಸೆಲೆಕ್ಷನ್ ಎಲ್ಲ ಮುಗಿದಿತ್ತು, ಎಲ್ಲರೂ ಅದಕ್ಕೆ ಫೀಸ್ ಎಲ್ಲ ಕಟ್ಟಿ ಎಲ್ಲವೂ ಮುಗಿದಿತ್ತು. So I was really relieved. I was thinking, had I received the selection letter from Gindi Engineering College, I would have paid that amount. That amount is a very big amount. After that, I can't afford to go to any other college. And now that selection card did not come from Gindi Engineering College, but I see my name in IIT list, so I was overjoyed and came home thanking God. ಅಲ್ಲಿ ಗಿಂಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲವೂ ಅಂದರೆ ಫೀಸ್ ಕಟ್ಟುವುದು ಎಲ್ಲವೂ ಮುಗಿದಿತ್ತು. ಒಂದು ವೇಳೆ ಇವರಿಗೆ ಆ ಒಂದು ಕಾಲೇಜಿಂದ ಉತ್ತರವು ಬಂದಿರುವುದಾದರೆ ಇವರು ಸಹ ಅಲ್ಲಿಗೆ ಹೋಗಿ ಸೇರಬೇಕಾಗಿತ್ತು. ಅಲ್ಲಿ ಹೆಚ್ಚು ಹಣವನ್ನು ಕೊಟ್ಟು ಆ ಒಂದು ಫೀಸನ್ನು ಕಟ್ಟಬೇಕಾಗಿತ್ತು. ನಂತರ ಒಂದು ವೇಳೆ ಒಳ್ಳೆ ಕಾಲೇಜಲ್ಲಿ ದೊರೆತರೂ ಸಹ ಇವರಿಗೆ ಆ ಒಂದು ಕಾಲೇಜಿಗೆ ಬೇಕಾದಂಥ ಹಣವನ್ನು ಕೊಟ್ಟು ಅಲ್ಲಿ ಸೇರುವುದಕ್ಕೆ ಹಣವಿಲ್ಲ. ದೇವರು ಯಾವ ರೀತಿಯಾಗಿ ಕಾಪಾಡಿ ಆ ಒಂದು IITನಲ್ಲಿ ಒಳ್ಳೆಯ ಉತ್ತಮವಾದಂಥ ಎಂಜಿನಿಯರಿಂಗ್ ಕಾಲೇಜಲ್ಲಿ ಸೇರುವುದಕ್ಕೆ ಸಹಾಯ ಮಾಡಿದನು. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತಾ ನಾನು ಮನೆಗೆ ಹಿಂತಿರುಗಿ ಹೋದೆನು. When I came home, ನಾನು ಮನೆಗೆ ಬಂದಾಗ to my surprise, ಆಶ್ಚರ್ಯಚಕಿತವಾಗಿ a postman comes with a selection card from Gindi Engineering College saying that you are selected. But that letter came after a month. ಅಲ್ಲಿ ಮನೆಗೆ ಹೋದ ಮೇಲೆ ಒಂದು ತಿಂಗಳ ನಂತರ ಒಂದು ಲೆಟರ್ ಬಂತು, ನೀವು ಗಿಂಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಎಂಬುದಾಗಿ. After a month, delay of 30 days. 30 ದಿನಗಳು ಕಳೆದ ನಂತರ ಬಂದಂತ ಆ ಒಂದು ಪತ್ರ. The postman who was supposed to deliver was on leave for a very long time, so he didn't bring home and gave that. Luckily, that fellow took leave. Luckily, I have not paid lakhs of rupees to the Gindi Engineering College, because had I paid that money, I would not have joined IIT even if got selected. ಅಲ್ಲಿ ಆ ಒಬ್ಬ ವ್ಯಕ್ತಿಯು ಅಷ್ಟು ದಿನಗಳು ಅವನು ರಜೆಯಲ್ಲಿ ಇದ್ದಿದ್ದು ಒಳ್ಳೆಯದೇ. ಯಾಕೆಂದರೆ ಆ ಒಂದು ಪತ್ರವು ಬಂದು ಸೇರಲಿಲ್ಲ. ಒಂದು ವೇಳೆ ಪತ್ರವು ಬಂದು ಸೇರಿರುವುದಾದರೆ ನಾನು ಆ ಒಂದು ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ ಅಲ್ಲಿಯೇ ನಾನು ಓದಬೇಕಾಗಿತ್ತು. IITನಲ್ಲಿ ನನ್ನ ಹೆಸರು ಬಂದಿದ್ರೂ ಸಹ ಅಲ್ಲಿ ಹೋಗಿ ಸೇರುವುದಕ್ಕೆ ನನಗೆ ಆಗುತ್ತಿರಲಿಲ್ಲ. Hallelujah. Hallelujah. See our God, where to stop, he stopped. And I was thinking that all these bad things happened, I didn't get, but purposely God stopped it, asked that postman to take leave so that I don't get that selection card. See, you think of everything. What God is doing is amazing.
ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ಎಣಿಸಿ ನೋಡಿ, ಆತನು ಇವರಿಗೆ ಆ ಒಂದು ಸೆಲೆಕ್ಷನ್ ಕಾರ್ಡ್ ದೊರೆಯಬಾರದು ಎಂದು ಹೇಳಿಯೇ ಆ ಒಂದು ಪೋಸ್ಟ್ಮೆನ್ ರಜೆಯಲ್ಲಿ ಇರುವಂತೆ ಮಾಡಿದನು. ಮಾತ್ರವಲ್ಲದೆ ಅದರಿಂದ ಇವರಿಗೆ ಒಳ್ಳೆಯ ಕಾಲೇಜಿನಲ್ಲಿ ಭರ್ತಿಯಾಗುವುದಕ್ಕೆ ಸಹಾಯವಾಯಿತು. ದೇವರು ಮಾಡುವಂಥ ಪ್ರತಿಯೊಂದು ಕಾರ್ಯವು ಅತ್ಯಾಶ್ಚರ್ಯವಾಗಿ ಕಾಣುತ್ತದೆ. When you get such a thing, my dear friend, what do? You kneel down and bow down and say, thank you, Lord. ನಮಗೆ ಈ ರೀತಿಯಾಗಿ ನಡೆಯುವಂತಹ ಸಮಯದಲ್ಲಿ ನಾವೇನು ಮಾಡುತ್ತೇವೆ, ಅದೇ ಸ್ಥಳದಲ್ಲಿ ಅದೇ ಕ್ಷಣದಲ್ಲಿ ದೇವರಿಗೆ ನಾವು ಮೊಣಕಾಲೂರಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. That's what Luke chapter 17 verse 16, a man fell down on his face at his feet giving him thanks. ಅದನ್ನೇ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ವ್ಯಕ್ತಿಯು ಆತನು ಅಡ್ಡ ಬಿದ್ದು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು ಎಂಬುದಾಗಿ ನೋಡುತ್ತೇವೆ. Hallelujah. 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 You can see such things happen, my dear friend. Don't hold on. ಈ ರೀತಿಯಾದಂತಹ ಕಾರ್ಯಗಳು ನಡೆಯುವಂತಹ ಸಮಯದಲ್ಲಿ ನೀವು ಸುಮ್ಮನೆ ಇದ್ದು ಬಿಡಬೇಡಿ. Open your heart and give thanks to the Lord. ನೀವು ನಿಮ್ಮ ಹೃದಯಗಳನ್ನು ತೆರೆದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. And bringing a thanks offering to the Lord, you can thank God. ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ಕಾಣಿಕೆಗಳನ್ನು ತರುವುದರಿಂದ ಆತನಿಗೆ ಕೃತಜ್ಞತೆಯನ್ನು In ಸಲ್ಲಿಸಬಹುದು. 2 Chronicles chapter 29 verse 31 says, people brought an offering, thanks offering to the Lord. ಇಲ್ಲಿ 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜನರು ದೇವರಿಗೆ ಕೃತಜ್ಞತೆಯ ಕಾಣಿಕೆಯನ್ನು ತಂದು ಸಲ್ಲಿಸಿದರು ಎಂಬುದಾಗಿ. Hallelujah. Hallelujah. Here also many people I see when they get their first salary, they bring the cover to me saying, the pastor, this is my first salary and I am giving to the Lord. ಇಲ್ಲಿಯೂ ಸಹ ಅನೇಕ ಜನರು ಅವರಿಗೆ ಮೊದಲನೆಯ ಸಂಬಳ ಬರುವಂತಹ ಸಮಯದಲ್ಲಿ ಅದನ್ನು ಕವರ್ ಸಮೇತ ತೆಗೆದುಕೊಂಡು ಬಂದು ಕೊಟ್ಟು, ಪಾಸ್ಟರ್ ಇದು ನನ್ನ ಮೊದಲನೆಯ ಸಂಬಳ ಎಂಬುದಾಗಿ ದೇವರಿಗೆ ಸಮರ್ಪಿಸುವುದನ್ನು ಕಂಡಿದ್ದೇನೆ. In so many things God is blessing. Are we really thank God, bringing a thanks offering to God? ದೇವರು ನಮ್ಮನ್ನು ಅನೇಕ ರೀತಿಯಾಗಿ ಆತನು ಆಶೀರ್ವದಿಸುತ್ತಾ ಇದ್ದಾನೆ. ಆದರೆ ನಾವು ಆತನಿಗೆ ಕಾಣಿಕೆಗಳನ್ನು ತರುವುದರ ಮುಖಾಂತರವಾಗಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ಇದ್ದೇವಾ ಎಂಬುದಾಗಿ ಯೋಚಿಸಿ ನೋಡಿ. Oh, bring things to God so that you will be blessed. ನೀವು ದೇವರಿಗೆ ಅನೇಕ ಕಾರ್ಯಗಳನ್ನು ಕಾಣಿಕೆಗಳನ್ನು ತರುವಂತಹ ಸಮಯದಲ್ಲಿ ನೀವು ಆಶೀರ್ವಾದ ಹೊಂದುವಿರಿ. Hallelujah. Hallelujah. Many people think they will praise only. I use my mouth to praise God, but there's nothing in my hand. ದೇವರೇ, ನಾನು ನನ್ನ ಬಾಯನ್ನು ಉಪಯೋಗಿಸಿ ನಿನ್ನನ್ನು ಸ್ತುತಿಸುತ್ತೇನೆ, ಆದರೆ ನನ್ನ ಕೈಯಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳುತ್ತಾರೆ. Hello, God has blessed you with so many things. Bring thanks offering to the Lord. ದೇವರು ನಿಮ್ಮನ್ನು ಅನೇಕ ಕಾರ್ಯಗಳಲ್ಲಿ ಆಶೀರ್ವದಿಸಿದ್ದಾನೆ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ನಿಮ್ಮ ಕಾಣಿಕೆಗಳ ಮುಖಾಂತರವಾಗಿಯೂ ಆಗಿರುತ್ತದೆ. In 1 Thessalonians chapter 5 verse 18 says, 1ನೇ ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, give thanks to the Lord for everything. ದೇವರಿಗೆ ಎಲ್ಲಾ ಕಾರ್ಯಗಳಲ್ಲಿಯೂ ನೀವು ಕೃತಜ್ಞತೆಯನ್ನು ಸಲ್ಲಿಸಿರಿ. Only if God blesses you, you want to thank Him. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಮಾತ್ರ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾ? Supposing you get lost in your business, ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಬರುವುದಾದ್ರೆ do you have the heart of thanking God? ನೀವು ದೇವರಿಗೆ ಅಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಿಮಗೆ ಮನಸ್ಸು ಬರುತ್ತದೋ? Bible very clearly says, ಸತ್ಯವೇದದಲ್ಲಿ ಸ್ಪಷ್ಟವಾಗಿ give ಹೇಳಲ್ಪಟ್ಟಿದೆ, thanks to the Lord for everything. Maybe you in your sickness, maybe in your loss, maybe in your weakness. Hello, whatever God gives, that is the best at that time for you.
ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಹಾಗಾದರೆ ನಿಮಗೆ ಅನಾರೋಗ್ಯವಿರುವಾಗ, ಇಲ್ಲವೇ ನಷ್ಟವು ಬರುವಂಥ ಸಮಯದಲ್ಲಿ, ಹಣದ ತಾಪತ್ರೆ ಇರುವಂಥ ಸಮಯದಲ್ಲಿಯೂ ಸಹ ನೀವು ದೇವರಿಗೆ ಕೃತಜ್ಞತೆಯನ್ನು ಹೇಳುವುದಕ್ಕೆ ಮನಸ್ಸು ಮಾಡುವಿರೋ? ಯಾಕೆಂದರೆ ನಿಮಗೆ ಆ ಒಂದು ಸಮಯದಲ್ಲಿ ಆ ಒಂದು ರೀತಿಯಾದಂಥ ಸಮಸ್ಯೆಯು ಇರುವಂಥದ್ದು ಒಳ್ಳೆಯದಾಗಿ ಕಂಡುಬರುತ್ತದೆ. Everything work together for them that love God. ದೇವರನ್ನು ಪ್ರೀತಿಸುವಂತವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. Maybe profit, maybe loss, maybe good health, maybe bad health. ಒಂದು ವೇಳೆ ಅದು ಅನಾರೋಗ್ಯವಾಗಿರಬಹುದು, ಆರೋಗ್ಯವಾಗಿರಬಹುದು, ನಷ್ಟವಾಗಿರಬಹುದು, ಲಾಭವಾಗಿರಬಹುದು, ಇಲ್ಲವೇ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಬಹುದು, ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಿಮಗೆ ನಡೆಯುತ್ತದೆ. Romans 8:28 verse very clearly says, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, we know that all things work together for good to them that love God. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. Hallelujah. Hallelujah. Because Bible says in 1 Corinthians chapter 2:9, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, as it is written, eyes have not seen, ears have not heard, neither have entered into the hearts of man the things which God has prepared for them that love God. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. Hallelujah. Hallelujah. Hello. You do not know what is in store for you. ನಿಮಗೆ ದೇವರು ಏನನ್ನು ಇಟ್ಟಿದ್ದಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. The wondrous things, the glorious things what God has kept for you do not know. ದೇವರು ನಿಮಗೆ ಇಟ್ಟಿರುವಂತ ಅದ್ಭುತವಾದಂತ ಕಾರ್ಯಗಳು ಯಾವುದು, ಅದು ಹೇಗಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. Joseph has to pass through. ಅಲ್ಲಿ ಯೋಸೇಫನು ಅನೇಕ ಸಮಸ್ಯೆಗಳನ್ನು ಹಾದು ಹೋಗಬೇಕು. He had pain and suffering. ಆತನ ಜೀವಿತದಲ್ಲಿ ನೋವು, ಅನೇಕ ರೀತಿಯಾದಂತ ಬಾಧೆ, ಸಂಕಟಗಳು. He was jailed for the thing that which he has not done. ಆತನು ಮಾಡದೇ ಇರುವಂತ ತಪ್ಪಿಗಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. Everything worked to work for good to them that love God. ದೇವರನ್ನು ಪ್ರೀತಿಸುವಂತವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಅನುಕೂಲವಾಗಿ ನಡೆಯುತ್ತದೆ. So thank God. ಆದ್ದರಿಂದ ದೇವರಿಗೆ ಕೃತಜ್ಞತೆಯನ್ನು In ಸಲ್ಲಿಸಿರಿ. everything. ಎಲ್ಲದರಲ್ಲಿಯೂ. Not only when God blesses you. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಮಾತ್ರವಲ್ಲ, When you pass through the pain and suffering also, praise God. ನೀನು ನಿನ್ನ ಜೀವಿತದಲ್ಲಿ ನೋವು, ಬಾಧೆ, ಸಂಕಟಗಳಲ್ಲಿ ಇರುವಂತ ಸಮಯದಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. We know the story of Job. ನಮಗೆ ಯೋಬನ ಒಂದು ಚರಿತ್ರೆ ಗೊತ್ತು. He had everything. ಆತನಿಗೆ ಎಲ್ಲವೂ ಇತ್ತು. Beautiful family. ಆತನಿಗೆ ಒಳ್ಳೆಯ ಸುಂದರವಾದಂತ ಕುಟುಂಬ, A rich man. ಶ್ರೀಮಂತನಾದಂತ ವ್ಯಕ್ತಿ. At the same time, he was a man of God. ಅದೇ ಸಮಯದಲ್ಲಿ ಆತನು ದೇವರ ಮನುಷ್ಯನಾಗಿದ್ದನು. And God also gives witness to them. No one is like him. He's a righteous man. ದೇವರು ಸಹ ಆತನ ಬಗ್ಗೆ ಸಾಕ್ಷಿ ಹೇಳುತ್ತಾನೆ, ಈ ವ್ಯಕ್ತಿಯ ರೀತಿಯಲ್ಲಿ ಬೇರೆ ಯಾರೂ ಇಲ್ಲ ಎಂಬುದಾಗಿ. But one day what happened? ಆದ್ರೆ ಒಂದು ದಿನದಲ್ಲಿ ಏನಾಯ್ತು? He lost everything. ಆತನು ಎಲ್ಲವನ್ನೂ ಕಳೆದುಕೊಂಡನು. His children were all dead. ಆತನ ಮಕ್ಕಳೆಲ್ಲರೂ ಮರಣ ಹೊಂದಿದರು. He lost all his properties. ಆತನು ತನ್ನ ಆಸ್ತಿಯನ್ನೆಲ್ಲ ಕಳೆದುಕೊಂಡನು. Added to that, he had a sickness. ಅದು ಮಾತ್ರವಲ್ಲದೆ ಆತನಿಗೆ ಅನಾರೋಗ್ಯವೂ ಹುಟ್ಟಿತು. Bible says in Job chapter 1 verse 21. ಅಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, Oh, naked I come out of my mother's womb, and naked shall I return thither. The Lord gave and the Lord hath taken away. Blessed be the name of the Lord. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು,
ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. Thank God in all seasons and every time. ದೇವರಿಗೆ ಎಲ್ಲ ಸಮಯಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಆತನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. You do not know what is in store for you. ನಿನಗೆ ದೇವರು ಏನು ಇಟ್ಟಿದ್ದಾನೋ ಎಂಬುದಾಗಿ ನಿನಗೆ ಗೊತ್ತಿಲ್ಲ. If you may be praying for years, but still you're not God, what do you immediately say? Oh, what God is. I've been praying. He is not listening to me. Some people even come and claim, Pastor, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏನಾಗ್ತಾ ಇಲ್ಲ. ಹಲೋ, ಅದೇ ಆನ್ಸರು. ಆಗ್ತಾ ಇಲ್ಲಲ್ಲ, ಅದೇ ಆನ್ಸರೇ ನಿಮಗೆ. ಅರ್ಥ ಆಯ್ತಾ? ದೇವರು ಕೊಡುವ ಆನ್ಸರ್ ಏನು? ಇಲ್ಲ ಅಂತಾನೆ. ಈ ಟೈಮ್ಲಿ ಅದು ಇಲ್ಲ, ಅದೇ ದೇವರು ಕೊಡುವ ಆನ್ಸರ್. ಥ್ಯಾಂಕ್ ಗಾಡ್. ಟೆಲ್ ಹಿಮ್, as I earlier told, no, I didn't get my selection card, but my heart was really bleeding. ಏನಾಯ್ತು. So God knows. That is the answer. You will not get it. You see this? God knows. Job did simply said, Lord, I came naked, I am going naked, but blessed be thy name. He thanked God. And you see his latter part of his life was blessed in multifold. ದೇವರು ನಮಗೆ ಪ್ರಾರ್ಥಿಸುವಂಥ ಸಮಯದಲ್ಲಿ ಉತ್ತರ ದೊರೆಯದೇ ಇರುವಾಗ ನಾವು ದೇವರಿಗೆ ನೋಡಿ ಗೊಣಗುಟ್ಟುತ್ತೇವೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಎಂಬುದಾಗಿ. ಆದರೆ ಯೋಬನನ್ನು ಗಮನಿಸಿ ನೋಡಿ, ಆತನು ಎಲ್ಲವನ್ನು ಕಳೆದುಕೊಂಡ ನಂತರವೂ ಸಹ ನಾನು ಬೆತ್ತಲೆಯಾಗಿ ಬಂದೆನು, ಬೆತ್ತಲೆಯಾಗಿಯೇ ಹೋಗುವೆನು. ದೇವರು ಅದನ್ನು ಕೊಟ್ಟನು, ಆತನು ಅದನ್ನು ತೆಗೆದುಕೊಂಡನು. ಆದರೂ ಸಹ ಯೆಹೋವನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಆತನು ಆ ಒಂದು ಸಮಯದಲ್ಲಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ವ್ಯಕ್ತಿಯಾಗಿದ್ದಾನೆ. Hallelujah. Hallelujah. We pray for so many great things, but God gives only this much. What do you do? ನಾವು ದೊಡ್ಡ ದೊಡ್ಡ ಕಾರ್ಯಗಳಿಗಾಗಿ ಪ್ರಾರ್ಥಿಸುವಂತಹ ಸಮಯದಲ್ಲಿ ದೇವರು ಯಾವುದೋ ಒಂದು ಚಿಕ್ಕದಾಗಿ ನಮಗೆ ಕೊಡುವುದಾದ್ರೆ ಹೇಗಿರುತ್ತದೆ ನೋಡಿ. Supposing you pray for 10 lakh rupees, that is your immediate need. Your immediate need is around 10 lakh rupees. Without that you can't do anything. That time you pray, Lord, I want this 10 lakh rupees. Somehow you give me, you pray. Finally, one person knocks your door and comes and say, brother, I have 5 rupees. Please use this 5 rupees to solve your problem. If he says like that, what do you do? ನಮಗೆ 10 ಲಕ್ಷ ಬೇಕಾಗಿದೆ, ಯಾಕೆಂದರೆ ಸಮಸ್ಯೆ ಅಷ್ಟು ದೊಡ್ಡದಾಗಿದೆ. 10 ಲಕ್ಷ ಬೇಕಾಗಿದೆ ಎಂದು ಪ್ರಾರ್ಥಿಸುವಂತಹ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಬಂದು 5 ರೂಪಾಯಿ ಕೊಟ್ಟು ಇದರಿಂದ ನಿಮ್ಮ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಿ ಎಂದು ಹೇಳಿದರೆ ಅದು ನಮಗೆ ಹೇಗಿರುತ್ತದೆ? What do you do? What do you think of that person? ಆ ವ್ಯಕ್ತಿಯನ್ನು ಕುರಿತಾಗಿ ನೀವೇನು ತಿಳಿದುಕೊಳ್ಳುವಿರಿ? ಹುಚ್ಚನ ನೀವು ಅಲ್ಲ? ಫಸ್ಟ್ ವಿಲ್ ಆಸ್ಕ್, ಏನ್ರಿ ವಾಟ್ ಹ್ಯಾಪನ್? ಆರ್ ಯು ಮ್ಯಾಡ್ ಪರ್ಸನ್? ಯು ಆರ್ ರಿಡಿಕ್ಯೂಲಿಂಗ್ ಮೀ. ವಾಟ್ ಈಸ್ ದಟ್ ಯು ಆರ್ ಟ್ರೈಂಗ್ ಟು ಡೂ? ಕರೆಕ್ಟ್? ಡೂ ಯು ಥಿಂಕ್ ಐ ಆಮ್ ಎ ಬೆಗ್ಗರ್? ನಾನೇನು ಭಿಕ್ಷುಗಾರನ? ನನ್ನನ್ನು ನೋಡಿ 5 ರೂಪಾಯಿ ಕೊಟ್ಟು ನನಗೆ 10 ಲಕ್ಷ ಬೇಕಾಗಿದೆ, 5 ರೂಪಾಯಿ ಕೊಟ್ಟು ಇದರಿಂದ ನಿನ್ನ ಸಮಸ್ಯೆ ಹೋಗಲಾಡಿಸಿಕೊಳ್ಳಿ ಅಂತ ಹೇಳ್ತೀರಲ್ಲ, ನೀವೇನು ಹುಚ್ಚ ಅಂತ ಕೇಳ್ತೀವಿ. ಇಲ್ಲ ಕೇಳ್ತೀವಿ ಇಲ್ವಾ? ನೋಡಿ, ಅದು ಒಂದು ಏನಪ್ಪ, ದೇವ್ರು ಹೇಳಿದ್ರು 5 ರೂಪಾಯಿ ನಿಮಗೆ ಕೊಡೋಕೆ ಹೇಳಿ ಏನೋ ಪ್ರಾಬ್ಲಮ್ ಇದೆ ಅಂತ 10 ಲ್ಯಾಕ್ಸ್ಗೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ದೇವ್ರು ಹೇಳಿದ್ರು, ಅದಕ್ಕೆ 5 ರೂಪೀಸ್ ನಾನು ಕೊಡ್ತಾ ಇದ್ದೀನಿ ಅಂತ ಕೊಟ್ಟರೆ ನೀವೇನು ಕೊಡ್ತೀಯಾ? ಫಲಾ ಅನ್ನೋದು ಕೊಡ್ತೀರಾ ಇಲ್ವಾ? ಅವನಿಗೆ ಕೊಡ್ತೀರಾ ಇಲ್ವಾ? ದೇವರೇ ಕೊಟ್ಟರೆ ನಿಮಗೆ 5 ರೂಪೀಸು. ನೀವು 10 ಲಕ್ಷ ಕೇಳುವಾಗ ದೇವ್ರ ಇಲ್ಲ, ಓಕೆ ಫೈನ್, ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್, ಟೇಕ್ 5 ರೂಪೀಸ್ ಅಂತ ನಿಮಗೆ ಕೊಟ್ಟರೆ ವಾಟ್ ಯು ಡೂ? ಏನು ಮಾಡ್ತೀರಾ? ದೇವ್ರೇ ನಿಮಗೆ ಬುದ್ಧಿ ಇದ್ದಾ? ನಾನು ಇಷ್ಟು ವರ್ಷದಿಂದ, ಇಷ್ಟು ಹೋರಾಟದಿಂದ, ಫಾಸ್ಟಿಂಗಿಂದ ಎಲ್ಲ ಇಷ್ಟು ಪ್ರಾರ್ಥನೆ ಮಾಡಿ ನಿನಗೆ ಬುದ್ಧಿಯೇ ಇಲ್ಲವಾ? ಏನು ನನ್ನ ನೋಡಿದ್ರೆ ಇನ್ನು ಇದು ಕಾಣಿಸ್ತದ ನಿಮಗೆ?
ಮ್ಯಾಡ್ ಪರ್ಸನ ನಾನು, ಏನು ಟೈಮ್ ಎಲ್ಲ ಎನರ್ಜಿ ಎಲ್ಲ ವೇಸ್ಟ್ ಮಾಡಿ ಅಷ್ಟು ಚರ್ಚ್ಗೆ ಹೋಗಿ ಕೂಗಾಡ್ತೇನೆ, ಪ್ರಾರ್ಥನೆ ಮಾಡ್ಕೊಂಡು ಬರ್ತೇನೆ, ಪಾಸ್ಟರ್ ಹತ್ರಲ್ಲ ಹೋಗಿ 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 ಕೂತ್ಕೊಂಡು ಟೈಮೆಲ್ಲ ವೇಸ್ಟ್ ಮಾಡಿ ಬಂದೆ. ಈಗ 5 ರೂಪೀಸ್ ಬಂದು ನಾನು ಕೊಡ್ತಾ ಇದ್ದೀರಲ್ಲ, ಇಲ್ಲ ಅದೇ ಆಯಿತು. ಯಾರಿಗದು? ಫಾರ್ ಕ್ರೈಸ್ಟ್. And that there was a meeting and more than 5,000 people assembled in a place. ಅಲ್ಲಿ ಒಂದು ಕೂಟವಿತ್ತು, ಅದರಲ್ಲಿ 5,000ಕ್ಕಿಂತ ಹೆಚ್ಚು ಜನರು ಸೇರಿದ್ದರು. 5 lakh, nearly 5,000 people are male only. Their female part of it, children, all add at least minimum 4 times you have to multiply. At least I feel 20 to 25,000 minimum gathering. ಅಲ್ಲಿ 5,000 ಜನರು ಬರೀ ಗಂಡಸರೇ ಇದ್ದರು. ಅಲ್ಲಿ ಹೆಂಗಸರು, ಮಕ್ಕಳು ಎಲ್ಲವನ್ನು ನಾವು ಗಮನಿಸಿ ನೋಡಬೇಕಾದ್ರೆ ಅದನ್ನು 4 ಬಾರಿ ನಾವು ಗುಣಾಕಾರ ಮಾಡುವುದಾದ್ರೆ 20 ಇಲ್ಲವೇ 25,000 ಜನ ಕೂಡಿರಬಹುದು. So it was late night and people were whole day were listening and the end of the day they are all hungry. ಅಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ದೇವರ ವಾಕ್ಯವನ್ನು ಜನರು ಕೇಳಿಸಿಕೊಳ್ಳುತ್ತಾ ಇದ್ದರು. ಈಗ ಅವರೆಲ್ಲರೂ ಹಸಿವೆಯಾಗಿದ್ದೆ, ಮತ್ತೆ ಇನ್ನು ರಾತ್ರಿಯೂ ಸಹ ಆಗಿತ್ತು. So our disciples of Jesus Christ were so concerned and they were really worried about the people, and they came and told Jesus, pass down the buck. ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಜನರ ಆ ಒಂದು ಗುಂಪನ್ನು ನೋಡಿ ಅದನ್ನು ಕುರಿತಾಗಿ ಚಿಂತಿಸುವಂಥವರಾಗಿರುವಂಥ ಜನರಾಗಿದ್ದು, ಶಿಷ್ಯರೆಲ್ಲರೂ ಯೇಸುವಿನ ಬಳಿಗೆ ಬಂದು ಇರುವಂಥ ಕಾರ್ಯವನ್ನು ಹೇಳುತ್ತಾರೆ. Why? ಯಾಕೆ? You always pass the buck to the other person who's holding the responsibility. ಅಲ್ಲಿ ಯಾವಾಗಲೂ ತನ್ನಲ್ಲಿ ಇರುವಂಥದ್ದನ್ನು ಇನ್ನೊಬ್ಬರಿಗೆ ಕಳುಹಿಸಿಕೊಡುವಂಥದ್ದು. ಅಂದರೆ ತಾವು ಅದನ್ನು ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಧ್ಯವಿಲ್ಲದೆ ಬೇರೆಯವರ ಬಳಿಯಲ್ಲಿ ಬಗೆಹರಿಸುವುದಕ್ಕೆ ಉಪಾಯವಾಗಿ ತಳ್ಳಿಬಿಡುವಂಥದ್ದು. So they were so cunning. When people were looking for food and they were really hungry, children may be crying. So he said, okay, all wait. I'll go and tell the problem to Jesus Christ. Pass the buck to him. It is his headache to solve it. ಅಲ್ಲಿ ಜನರೆಲ್ಲರೂ ಹಸಿವೆಯಿಂದ ಇರುವಂಥ ಸಮಯದಲ್ಲಿ ಮಕ್ಕಳೆಲ್ಲರೂ ಅಳುವಾಗ ಶಿಷ್ಯರೆಲ್ಲರೂ ಇರಿ ನಿಮಗೆ ಏನು ಮಾಡಬೇಕೆಂಬುದಾಗಿ ನಾವು ಹೋಗಿ ಯೇಸುವಿನ ಬಳಿಯಲ್ಲಿ ಹೇಳುತ್ತೇವೆ ಎಂಬುದಾಗಿ ಅವರು ಇದು ಯೇಸುವಿನ ಕೆಲಸ, ಆತನೇ ಮಾಡಬೇಕೆಂಬುದಾಗಿ ಹೇಳಿ ಇರುವಂಥ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಯೇಸುವಿನ ಬಳಿಯಲ್ಲಿ ಹೇಳಿಕೊಳ್ಳುತ್ತಾರೆ. So see, these disciples were this thing. So they must have thought this Jesus should have known this man organizing such a big meeting and late night it's going on. He should know to provide food for all the people. Just like that, keep on doing it. What responsibility he has? Let him know now. That's what they thought. Pass the buck to him. Now telling it is your headache. Now we are holding the meeting. I told you to finish it off in the morning itself in 2 hours time or afternoon, so that go. But you keep on holding the meeting till night. Now you don't listen to us. Now we have to give food to them. Now you give food. ಈಗ ಅವರು ಯೇಸು ಕ್ರಿಸ್ತನು ಬೆಳಗಿನ ಸಮಯದಿಂದ ಸಂಜೆಯವರೆಗೂ ದೇವರ ವಾಕ್ಯಗಳನ್ನು ಜನರಿಗೆ ಹಂಚಿಕೊಳ್ಳುತ್ತಾ ಇದ್ದನು. ಆತನಿಗೆ ಜನರ ಬಗ್ಗೆ ಏನಾದರೂ ಚಿಂತೆ ಇದೆಯಾ? ಜನರು ಏನು ಊಟ ಮಾಡುತ್ತಾರೆ, ಅವರು ಹೇಗಿರುತ್ತಾರೆ ಎಂಬುದಾಗಿ ಆತನು ಚಿಂತಿಸುತ್ತಾ ಇದ್ದಾನ. ಈಗ ಹೋಗಿ ಆತನಿಗೆ ಹೇಳುವಾಗ ಆತನಿಗೆ ಗೊತ್ತಾಗ್ಲಿ, ಆತನು ಬೆಳಗಿನಿಂದ ಸಂಜೆಯವರೆಗೂ ದೇವರ ವಾಕ್ಯವನ್ನು ಹಂಚಿಕೊಂಡಿದ್ದರಿಂದ ಜನರೆಲ್ಲರೂ ಹಸಿವೆಯಿಂದ ಇದ್ದಾರೆ, ಅವರಿಗೆ ಬೇಕಾದಂಥ ಆಹಾರವನ್ನು ಈಗ ಒದಗಿಸಬೇಕು ಎನ್ನುವುದು ಆತನ ನೆನಪಿಗೆ ಬರಲಿ ಈಗ ಎಂಬುದಾಗಿ ತಿಳಿದುಕೊಂಡು ಶಿಷ್ಯರೆಲ್ಲರೂ ಯೇಸುವಿನ ಬಳಿಗೆ ಹೋಗಿ, ದೇವರೇ, ಇಲ್ಲಿ ಜನರೆಲ್ಲರೂ ಹಸಿವಿನಿಂದ ಇದ್ದಾರೆ, ನೀವು ಒಂದು ವೇಳೆ ಆ ಒಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು
ಬೆಳಗ್ಗೆನೆ ಮುಗಿಸ್ಬೋದಾಗಿತ್ತು, ಇಲ್ಲ ಮಧ್ಯಾಹ್ನ ಮುಗಿಸ್ಬೋದಾಗಿತ್ತು. ಆಗ ಜನರು ಹೋಗಿ ತಮ್ಮ ಮನೆಗಳಲ್ಲಿ ಊಟ ಮಾಡಿಕೊಳ್ಳುತ್ತಾ ಇದ್ದರು. ಆದರೆ ಈಗ ರಾತ್ರಿ ಆಗಿಬಿಟ್ಟಿದೆ, ಅವರಿಗೆ ಊಟಕ್ಕೆ ಏನಾದರೂ ಒದಗಿಸಬೇಕು, ಇದು ಯೇಸುವಿನ ಕರ್ತವ್ಯ ಎಂಬುದಾಗಿ ಶಿಷ್ಯರು ಹೋಗಿ ಆತನಿಗೆ ಹೇಳಿಬಿಡುತ್ತಾರೆ. Hallelujah. ಹಲ್ಲೆಲೂಯಾ. ಅರ್ಥ ಆಯ್ತಾ? Somebody take the response, you are doing things, all other people. They always blame others. Those who are taking responsibility and doing it, other people you can watch out. They will bring the blame and put it on you and go. As these 12 disciples were there, was it not their responsibility to go and find food and give to them? ಇಲ್ಲಿ ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡುವಂತ ಸಮಯದಲ್ಲಿ ಬೇರೆ ಜನರೆಲ್ಲರೂ ಅವರ ಮೇಲೆ ತಪ್ಪು ಕಂಡು ಹಿಡಿದು ಅವರ ಮೇಲೆ ತಪ್ಪು ಹೊರಿಸುತ್ತಾ ಇರುತ್ತಾರೆಯೇ ಹೊರತು ಅವರು ತಮಗೂ ಆ ಒಂದು ಜವಾಬ್ದಾರಿ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. ಇದೇ ರೀತಿಯಾಗಿ ಯೇಸುವಿನ ಸಮಯದಲ್ಲಿಯೂ ಈ ಶಿಷ್ಯರೆಲ್ಲರೂ 12 ಮಂದಿ ಶಿಷ್ಯರಿದ್ದರು. ಅವರೆಲ್ಲರೂ ಸಹ ಹೋಗಿ ಜನರಿಗೆ ಬೇಕಾದಂಥ ಆಹಾರವನ್ನು ಎಲ್ಲಿಂದ ಆದರೂ ಹೊಂಚಿಕೊಂಡು ಬರಬಹುದಾಗಿತ್ತು. ಆದರೆ ಅವರು ಇದೆಲ್ಲವೂ ಯೇಸುವಿನ ಜವಾಬ್ದಾರಿ ಎಂಬುದಾಗಿ ಆತನಿಗೆ ಇದನ್ನೆಲ್ಲ ತಳ್ಳಿಬಿಟ್ಟರು. Hallelujah. ಹಲ್ಲೆಲೂಯಾ. Now you understand what are you doing in your life? ನೀವು ನಿಮ್ಮ ಜೀವಿತದಲ್ಲಿ ಏನು ಮಾಡುತ್ತಾ ಇದ್ದೀರಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಾ? Unfortunately, Jesus had such disciples. ಅಲ್ಲಿ ಯೇಸು ಕ್ರಿಸ್ತನಿಗೂ ಸಹ ಈ ರೀತಿಯಾದಂಥ ಶಿಷ್ಯರು ಕಂಡು ಬಂದರು. So what you should do? You just tell me, if you or I were there in that position, what do you do? ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಿರುವುದಾದರೆ ಏನು ಮಾಡ್ತಾ ಇದ್ದೆವು ಎಂಬುದಾಗಿ ಹೇಳಿ. I'll tell you, if I were there, ಒಂದು ವೇಳೆ ನಾನು ಅಲ್ಲಿ ಇದ್ದಿರುವುದಾದರೆ I would have turned and told, the ನಾನು people are keeping quiet. Why are you bringing unnecessarily that problem putting into my head? ಜನರೆಲ್ಲರೂ ಸುಮ್ಮನೆ ಇರಬೇಕಾದ್ರೆ ನೀವ್ಯಾಕೆ ಈ ಒಂದು ಬೇಡದೇ ಇರುವಂತ ಸಮಸ್ಯೆನ ತಗೊಂಡು ಬಂದು ನನ್ನ ತಲೆನಲ್ಲಿ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗಿ I would have asked people saying that, why are you unnecessarily bring that problem? The problem was not there. Yes, maybe. But none of them are asking, why are you coming and telling me they want food? You have to give food. You have to give food. Where do I go? ಅಲ್ಲಿ ಯಾರು ಕೇಳ್ತಾ ಇಲ್ಲ. ಒಂದು ವೇಳೆ ಅವರಿಗೆ ಹಸಿವೆ ಇರಬಹುದು, ಆದರೂ ಸಹ ಅವರ ಸಮಸ್ಯೆಯನ್ನು ತೆಗೆದುಕೊಂಡು ಬಂದು ನನ್ನ ತಲೆಗೆ ಹಾಕ್ತಾ ಇದ್ದೀರಲ್ಲ, ನಾನು ಈಗ ಎಲ್ಲಿಗೆ ಹೋಗಲಿ ಊಟಕ್ಕೆ? So Jesus turned back and told the disciples, you go and find out any food available. ಅಲ್ಲಿ ಯೇಸು ಕ್ರಿಸ್ತನು ಹಿಂತಿರುಗಿ ಹೇಳಿರ್ಬೋದು, ನೀವು ಹೋಗಿ ಎಲ್ಲಾದರೂ ಆಹಾರನ ಹುಡುಕಿ ಎಂಬುದಾಗಿ. I tell you, that's a real situation. You would have told them, you are telling me this, now you go find out. ನೀವು ನನಗೆ ಹೇಳ್ತಾ ಇದ್ದೀರಾ, ಆದರೆ ನೀವು ಹೋಗಿ ಆಹಾರವನ್ನು ಹುಡುಕಿರಿ. So they came back saying that only one fellow is having 2 fish and 5 loaves. ಅಲ್ಲಿ ಅವರು ಹಿಂತಿರುಗಿ ಬಂದು ಹೇಳ್ತಾರೆ, ಒಬ್ಬ ಹುಡುಗನ ಬಳಿಯಲ್ಲಿ ಮಾತ್ರ 2 ಮೀನು 5 ರೊಟ್ಟಿ ಇದೆ. So this is what we got. ಇಷ್ಟೇ ನಮ್ಮ ಬಳಿಯಲ್ಲಿ ಇರೋದು, You take it. ನೀನು ಅದನ್ನು ತಗೋ. If you have so much money also, it's not enough. ನಮಗೆ ಎಷ್ಟು ಹಣವಿದ್ದರೂ ಸಹ ಅದು ಸಾಲದು. But only this much you are available. ಆದರೆ ಇಷ್ಟು ಮಾತ್ರ ನಮ್ಮ ಬಳಿಯಲ್ಲಿ ಇದೆ. My problem is so big. ನನ್ನ ಸಮಸ್ಯೆಯು ಬಹಳ ದೊಡ್ಡದಾಗಿದೆ. My financial burden is so big. ನನ್ನ ಆರ್ಥಿಕ ಪರಿಸ್ಥಿತಿಯು, ಅದರ ತೊಂದರೆಯು ಬಹಳ ದೊಡ್ಡದಾಗಿದೆ. My sickness is so big. ನನ್ನ ಅನಾರೋಗ್ಯವು ಬಹಳ ದೊಡ್ಡದಾಗಿದೆ. But what is available to me? ಆದರೆ ನನಗೆ ದೊರಕಿರುವಂಥದ್ದು ಏನು? Only small thing. ನನಗೆ ದೊರಕಿರುವಂಥದ್ದು ಬಹಳ ಸ್ವಲ್ಪ. What God, I have been praying for this, but you are giving me only small things. ದೇವರೇ, ನಾನು ದೊಡ್ಡ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ, ಆದರೆ ನೀನು ನನಗೆ ಕೊಟ್ಟಿರುವಂಥದ್ದು ಬಹಳ ಕಡಿಮೆಯಾಗಿದೆ. Thank God for everything. Even if you get little, my dear friend, thank God. ನಿಮಗೆ ಸ್ವಲ್ಪ ದೊರೆತರೂ ಸಹ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. What did Jesus do? ಯೇಸು ಕ್ರಿಸ್ತನು ಏನು ಮಾಡಿದನು? He received that small food in his hand.
ಆತನು ಆ ಒಂದು ಸ್ವಲ್ಪ ಇರುವಂತ ಆಹಾರವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡನು. He did not curse them. ಆತನು ಅವರನ್ನು ಶಪಿಸಲಿಲ್ಲ. He did not shout at them. ಅವರ ಮೇಲೆ ಆತನು ಬೊಬ್ಬೆ ಹಾಕಲಿಲ್ಲ. He did not angry with God. ಆತನು ದೇವರ ಮೇಲೆ ಕೋಪಿಸಿಕೊಳ್ಳಲಿಲ್ಲ. He said, give me that, whatever available, give me that in my hand. ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನನ್ನ ಕೈಯಲ್ಲಿ ಕೊಡಿ ಎಂಬುದಾಗಿ ಹೇಳಿದನು. And he received it with that, heart. ಆತನು ಅದನ್ನು ಒಳ್ಳೆಯ ಮನಸ್ಸಿನಿಂದ ಪಡೆದುಕೊಂಡನು. And he's taken that and blessed Lord. He gave thanks to the Lord. ಆತನು ಅದನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿದನು. If God gives little, do we take that and still thank God for what he has given? ದೇವರು ನಮಗೆ ಸ್ವಲ್ಪವಾಗಿ ಕೊಡುವಂತ ಸಮಯದಲ್ಲಿ ಅದನ್ನು ತೆಗೆದುಕೊಂಡು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿದ್ದೇವೆ. Hello, if you have that heart, my dear friends, you will have miracle in your life. ನಿಮಗೆ ಆ ರೀತಿಯಾದಂತ ಮನಸ್ಸು ಕಂಡು ಬರುವುದಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣುವಿರಿ. Because Jesus could able to do the miracle because of this heart of giving thanks to his God even when he received very little. ಯೇಸು ಕ್ರಿಸ್ತನು ತನ್ನ ಬಳಿಯಲ್ಲಿ ಸ್ವಲ್ಪ ಪಡೆದುಕೊಂಡರೂ ಸಹ ಆತನಿಗೆ ಅದನ್ನು ಕುರಿತಾಗಿ ದೊಡ್ಡ ಮನಸ್ಸು ಕಂಡು ಬಂದದರಿಂದ ಆತನು ಅಲ್ಲಿ ಆ ಅದ್ಭುತವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. Even if you are looking for a very big job, but finally you get very little salary job, thank God. ನೀನು ದೊಡ್ಡ ಕೆಲಸವನ್ನು ಹುಡುಕುತ್ತಾ ಇದ್ರೂ ಸಹ ದೇವರು ನಿನಗೆ ಚಿಕ್ಕ ಕೆಲಸವನ್ನು ಕೊಟ್ಟಿರುವಂತಹ ಸಮಯದಲ್ಲಿ ಸ್ವಲ್ಪ ಹಣವು ಬರುವಾಗಲೂ ಅದಕ್ಕಾಗಿಯೂ ದೇವರಿಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸು. Every little thing God gives to you. ದೇವರು ನಿಮಗೆ ಕೊಡುವಂತ ಪ್ರತಿಯೊಂದು ಚಿಕ್ಕ ಕಾರ್ಯವಾಗಲಿ ಸ್ವಲ್ಪವಾಗಲಿ ಎಲ್ಲದಕ್ಕೂ, Not only in big things, ದೊಡ್ಡ ಕಾರ್ಯಗಳಿಗೆ ಮಾತ್ರವಲ್ಲ, even in a very little things. ಸ್ವಲ್ಪವಾಗಿ ದೊರೆಯುವಂತ Let's ಕಾರ್ಯಗಳಿಗಾಗಿ be thankful to God. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. Thanking God all the time, every time, and for everything. ದೇವರನ್ನು ಎಲ್ಲಾ ಸಮಯಗಳಲ್ಲಿಯೂ ಎಲ್ಲಾ ಕಾಲಗಳಲ್ಲಿಯೂ ಎಲ್ಲದರಲ್ಲಿಯೂ ಎಲ್ಲಾ ಕಾರ್ಯಗಳಿಗಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. So we'll close in prayer. ನಾವು ಪ್ರಾರ್ಥಿಸಿ ಮುಗಿಸೋಣ. നന്ദിയോടു ഞാൻ സ്തുതി പാടിടും എൻ്റെ യേശുനാഥാ, എനിക്കായി നീ ചെയ്തൊരു നന്മയ്ക്കും ഇന്നും നന്ദി ചൊല്ലുന്നു ഞാൻ. നന്ദിയോടു ഞാൻ സ്തുതി പാടുവേൻ എന്തൻ യേശു രാജാ, எனக்காய் நீ செய்திட்ட நன்மைக்காய் இன்றும் நன்றி கூறுவேன் நான், என்றும் நன்றி கூறுவேன் நான். என்றும் நன்றி கூறுவேன் ஆண்டவரே. All the time, oh God, I give thanks to you. I give thanks to you. And இன்னும் நன்றி சொல்லுவேன் ஆண்டவரே, இன்னும் நன்றி சொல்லுவேன் ஆண்டவரே, எனக்காக நீ செய்த நன்மைக்காக, for everything that you have done in my life. Lord, I keep on thanking you every moment, every place, every time. Oh God, I will keep thanking you. Give me that heart full of thankfulness to give thanks unto thee, O Lord Jesus. Bless the Lord. Thank you, Lord. Thank you, Jesus, for everything. Thank you for this message. Those who heard this, Lord, give us the heart to thank you. Bless your people with this. Help us to understand the secret of our blessings in our lives. It's through only, Lord, thanksgiving. All our prayers, Lord, be with thanksgiving, O Lord Jesus. Whatever people are looking for, maybe, Lord, they've been praying for years. We do not know why still they not received the answer. But Lord, you know why at times we don't get our answers. At times we suffer.
At times, oh God, we get into all troubles. But Lord, what goodness you kept for us, we do not know. You only know. So we thank you. As Job said, blessed be the name of the Lord. Blessed be the name of the Lord. Yes, Master, we thank you and praise you for everything that you have done in our life. In Jesus' precious name we pray. Amen. Amen.